ಫಾರಿಂಗ್ ಬರ ತಿಂಗಳು ಬರ್ತೀನಿ ಕರೆಕ್ಟ್ ಫಾರಿಂಗ್ ಹೋಗಿ ಎಲ್ಲಿ ಹೇಳೋದೇ ಇಲ್ಲ ನಾನು ಲೈಟ್ ಸಿಗಲ್ಲ ಇಲ್ಲಮ್ಮ ಮನನಂದಿ ಬೇಜಾರಾಗ ನನಗೆ ದೇವಸ್ಥಾನಕ್ಕೆ ಬಂದರು ದಯವಿಟ್ಟು ಗಲೀಜು ಮಾಡೋದ್ರ ಬರಬೇಡಿ ಏನ್ ಗೊತ್ತಾ ನೀವು ಬೇಕಾದ್ರೆ ಮಕ್ಕಳು ಉದ್ದೇಶದಲ್ಲಿ ಬೇಜಾರಿಲ್ಲ ಡೈಪರ್ ಎಷ್ಟೋದ ನಮಗೆ ಕೊಟ್ಟರೆ 4 ನಾಲ್ಕು ಬನ್ನಿ ಆಮೇಲೆ ಏನ್ ಗೊತ್ತಾ ಯಾವ್ದಾರು ಸೇರ್ಸಕ್ಕೆ ಹೋಗಿ ಪುಣ್ಯ ಮಾಡಕ್ ಹೋಗಿ ಕರ್ಮ ಮಾಡಕ್ ಹೋಗಿ ಒಳ್ಳೆ ಊಟ ಕೊಡ್ತೀಯಲ್ಲ ಹೊಡೋಗ್ತಾರಲ್ಲ ಹೇಗಿಲ್ಲ ಅವನು ದೋಸ್ತು ಅಣ್ಣ ಅಂತೀನಿ ನಾನು ಲಾರಿ ಕ್ಲೀನರ್ ಬಸ್ಸರ್ ಆಂಜನೇಯ ಕ್ಲೀನರ್ ಬಸ್ಸಲ್ಲಿ ಕ್ಲೀನರ್ ಡ್ರೈವರ್ ನಾನು ಅವಾಗಿಂದ ಪರಿಚಯ ನನಗೆ ಅವನು ಯಾರೇ ಹೋದ್ರು ಕೈ ಕಾಲು ತಿಕ್ತಾನೆ ಅವಾಗೆಲ್ಲ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದೆ ಏನಂತ ಗೊತ್ತಾ ನಮ್ಮ ಅಣ್ಣಂಗಿದ್ದಾನೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾ ಕೈ ಕಾಲು ತಿಕ್ಕೊಂಡು ನೋವು ಎಲ್ಲ ತಿಚ್ಚಾಬಿಡುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದು ಫ್ರೀ ತಿಕ್ಕದ ಅವನು ಈಗ ಅವ್ನು ಯಾರಿಗಾರ ಕೈಕಾಲು ಸಿಕ್ತಿದೆ ಅಂತ ಕೇಳಿರಿ ಅಂತ ಈಗ ನಾನು ಫೋನ್ ಮಾಡಿ ರಿಫಿಕನ್ ಯಾರಿದ್ದಾರೆ ಒಂದು ಹೋಗಿ ಒಂದು ಒಮ್ಮಗೆ ಯಾರಿಗೊಬ್ಬರಿಗೆ ಕೈಕಾಲು ನೋವಾಯ್ತು ಅಂದ್ರೆ ಅವ್ನು ಫಸ್ಟ್ ಏನು ಕೇಳ್ತಾನೆ ಗೊತ್ತಾ ಅವ್ನು ಲೇಡೀಸಾ ಜೆಂಟ್ಸಾಗಿ ಕೇಳ್ತಾನೆ ಅವನು ಲೇಡೀಸ್ ಅಂದರೆ ಬೇಡ ಅಂತಾರೆ ಇಲ್ಲ ನಾನಿಲ್ಲ ಬಿಸಿ ಇದ್ದೀನಿ ಎಲ್ಲ ಹೋಗಿ ನಿಂತಾರೆ ಉದಾಹರಣೆ ಹೇಳಿದ್ದು ನಾನು ಗಂಡಸರು 12 ಗಂಟೆ ಕರ್ಕೊಂಬ ಅಂತಾರೆ ಈಗ ನಾನು ಜೆಂಟ್ಸೇ ಮಾಡಕ್ಕೆ ರೆಡಿದ್ದೀನಿ ನೀವು ಒಂದು ನಿಮಿಷ ಯಾವನು ಕಾಯಲ್ವಲ್ಲ ಏನು ನೀವು ನಮ್ಮನ್ನೇ ಬಂದು ಲೇಟ್ ಆಗುತ್ತೆ ಅಂದರೆ ನಾವೇನು ಮಾಡೋದು ನಿಮ್ಮ ಒಬ್ಬಿಬ್ರಲ್ಲಮ್ಮ ಒಬ್ಬರಾದ್ರೂ ಪರವಾಗಿಲ್ಲ ಈಗ ಇಲ್ಲಿ ಅಪ್ನೆ ಆಗೋದು ಪ್ರತಿಯೊಬ್ಬರಿಗೂ ಎಷ್ಟು ಜನ ಬಂದು ಈಗ ಬೈ ಹುಷಾರ ಅಣ್ಣಂಗೆ ಅದು ಹಾಸ್ಪಿಟ್ಲ್ ಕಾಲ ಮನೆ ಕಾಲ ಅಪ್ನೆ ಆಗೋದು ಅವನಿಗೆ ನಮ್ಮ ಅಣ್ಣಂಗೆ ಈಗ ಜನ ಆಚೆ ಕಡೆ ಕಷ್ಟ ಕೇಳಿದ್ರೆ ಆಚೆ ಕಡೆ ಲೇಟ್ ಆಗುತ್ತಾ ಅಂತಾನೆ ಯಾರೋ ಬ್ರೈನ್ ಟ್ಯೂಮರ್ ಅಂತ ಅಳ್ತೀಯಾರ ಮನೆಗೆ ಆಚೆ ಕಡೆ ಗಲಾಟೆ ಮಾಡ್ತಾನೆ ಲೇಟ್ ಆಗುತ್ತಾ ಅಂತಾನೆ ಜನ್ಸೆ ಮಾಡೋದು ಎಲ್ಲಿ ಡಾಕ್ಟರ್ ಸಾಹೇಬಲ್ಲಿ ನಾಯ್ದಾರ ಕಾಯಲ್ವಾ ಇಲ್ಲಿ ಏನು ದುಡ್ಡು ಕಾಯ ಹಂಗಾಗಿ ನಾವು ಬೇಜಾರಾಗೋದು ಈಗ ಜನಸೇವೆ ಮಾಡೋಕೆ ನೀವಂತೀರಿ ಮಾಡ್ರಿ ಅಂತ ಅಲ್ಲಿ ಪಾರ್ಕಿಂಗ್ ಇಲ್ಲ ಜಾಗ ಇಲ್ಲ ಆಮೇಲೆ ನಿಮ್ಮ ಅಲ್ಲೂ ಲೇಟು ಕಾರ್ ಗೀಜಾಗುತ್ತೆ ಅಂತ ಒಬ್ಬಂತಾನೆ ಬರೋಕ್ಕಾಗಲ್ಲ ಅಂತ ಒಬ್ಬಂತಾನೆ ಹಂಗಾಗಿ ನಾವು ಬೇಜಾರಾಗಿ ನನಗೇನಂತ ಜನಸೇವೆ ಮಾಡಿ ನನಗೆ ದೊಡ್ಡ ಸೇವೆ ಬೇಡ ಬರೋ ಅಂತ ಭಕ್ತರು ಬಂದು ಒಟ್ಟು ಅನ್ನಾಗಿ ಸಾಕಾಗ್ತಮ್ಮ ನಾನೇನು ಸಾಲ ಮಾಡ್ಕೊಂಡಿಲ್ಲ ಕೋಟಿಗೂ ಇಲ್ಲ ನನಗೊಂಚು ಪೆಟ್ರೋಲ್ ಅವನು ತಮ್ಮಂತ ಒಂದು ಆಗ್ತಾರೆ ಅವೇ ಸಣ್ಣ ಅವೇ ನನಗೇನು ಯಾವ ದುರಾಶೆಯೂ ಇಲ್ಲ ಯಾವುದು ಆಲೋಚನೆ ಇಲ್ಲ ಒಳ್ಳೆ ಸಾಯನ ಅಂತ ಹೇಳ್ತೀನಿ ಕರೆಕ್ಟಾ ಒಂದ್ಸರಿ ಅವ್ರ ತಗೊಂಬಾರಂತಕ್ಕೆ ಹೋಗಿ ನೋಡ್ಕೊಳ್ತೀನಿ ಹೇಳಿದ್ ಕೇಳಿ ನೀನು ಅವ್ನು ದಟ್ರಂಗ್ ಆಗ್ಬೇಡ ಯಾಕೆಂದ್ರೆ ಅವನು ದೋಸ್ತು ಅಣ್ಣ ಅಂತೀನಿ ನಾನು ಲಾರಿ ಕ್ಲೀನರ್ ಬಸ್ಸರ್ ಆಂಜನೇಯ ಕ್ಲೀನರ್ ಬಸ್ಸಲ್ಲಿ ಕ್ಲೀನರ್ ಡ್ರೈವರ್ ನಾನು ಅವಾಗಿಂದ ಪರಿಚಯ ನನಗೆ ಅವನು ಯಾರೇ ಹೋದ್ರು ಕೈ ಕಾಲು ತಿಕ್ತಾನೆ ಅವಾಗೆಲ್ಲ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದೆ ಏನಂತ ಗೊತ್ತಾ ನಮ್ಮ ಅಣ್ಣಂಗಿದ್ದಾನೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾ ಕೈಕಾಲು ತಿಕ್ಕೊಂಡು ನೋವು ಎಲ್ಲ ತಿಚ್ಚಾಬಿಡುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದು ಫ್ರೀ ತಿಕ್ಕದ ಅವನು ಈಗ ಅವ್ನು ಯಾರಿಗಾರ ಕೈಕಾಲು ಸಿಕ್ತಿದೆ ಅಂತ ಕೇಳಿರಿ ಅಂತ ಈಗ ನಾನು ಫೋನ್ ಮಾಡಿ ರಿಫಿಕನ್ ಯಾರಿದ್ದಾರೆ ಒಂದು ಹೋಗಿ ಒಂದು ಒಮ್ಮಗೆ ಯಾರಿಗೊಬ್ಬರಿಗೆ ಕೈಕಾಲು ನೋವಾಯ್ತು ಅಂದ್ರೆ ಅವ್ನು ಫಸ್ಟ್ ಏನು ಕೇಳ್ತಾನೆ ಗೊತ್ತಾ ಅವ್ನು ಲೇಡೀಸಾ ಜೆಂಟ್ಸಾಗಿ ಕೇಳ್ತಾನೆ ಅವನು ಲೇಡೀಸ್ ಅಂದರೆ ಬೇಡ ಅಂತಾರೆ ಇಲ್ಲ ನಾನಿಲ್ಲ ಬಿಸಿ ಇದ್ದೀನಿ ಎಲ್ಲ ಹೋಗಿ ನಿಂತಾರೆ ಉದಾಹರಣೆ ಹೇಳಿದ್ದು ನಾನು ಗಂಡಸರು 12 ಗಂಟೆ ಕರ್ಕೊಂಬ ಅಂತಾರೆ ಈಗ ನಾನು ಜೆಂಟ್ಸೇ ಮಾಡಕ್ಕೆ ರೆಡಿದ್ದೀನಿ ನೀವು ಒಂದು ನಿಮಿಷ ಯಾವನು ಕಾಯಲ್ವಲ್ಲ ಏನು ನೀವು ನಮ್ಮನ್ನೇ ಬಂದು ಲೇಟ್ ಆಗುತ್ತೆ ಅಂದರೆ ನಾವೇನು ಮಾಡೋದು ನಿಮ್ಮ ಒಬ್ಬಿಬ್ರಲ್ಲಮ್ಮ ಒಬ್ಬರಾದ್ರೂ ಪರವಾಗಿಲ್ಲ ಈಗ ಇಲ್ಲಿ ಅಪ್ನೆ ಆಗೋದು ಪ್ರತಿಯೊಬ್ಬರಿಗೂ ಎಷ್ಟು ಜನ ಬಂದು ಈಗ ಬೈ ಹುಷಾರ ಅಣ್ಣಂಗೆ ಅದು ಹಾಸ್ಪಿಟ್ಲ್ ಕಾಲ ಮನೆ ಕಾಲ ಅಪ್ನೆ ಆಗೋದು ಅವನಿಗೆ ನಮ್ಮ ಅಣ್ಣಂಗೆ ಈಗ ಜನ ಆಚೆ ಕಡೆ ಕಷ್ಟ ಕೇಳಿದ್ರೆ ಆಚೆ ಕಡೆ ಲೇಟ್ ಆಗುತ್ತಾ ಅಂತಾನೆ ಯಾರೋ ಬ್ರೈನ್ ಟ್ಯೂಮರ್ ಅಂತ ಅಳ್ತೀಯಾರ ಮನೆಗೆ ಆಚೆ ಕಡೆ ಗಲಾಟೆ ಮಾಡ್ತಾನೆ ಲೇಟ್ ಆಗುತ್ತಾ ಅಂತಾನೆ ಜನಸೇ ಮಾಡೋದು ಎಲ್ಲಿ ಡಾಕ್ಟರ್ ಸಾಹೇಬಲ್ಲಿ ನಾಯ್ದಾರ ಕಾಯಲ್ವಾ ಇಲ್ಲಿ ಏನು ದುಡ್ಡು ಕಾಯ ಹಂಗಾಗಿ ನಾವು ಬೇಜಾರಾಗೋದು ಈಗ ಜನಸೇವೆ ಮಾಡೋಕೆ ನೀವಂತೀರಿ ಮಾಡ್ರಿ ಅಂತ ಅಲ್ಲಿ ಪಾರ್ಕಿಂಗ್ ಇಲ್ಲ ಜಾಗ ಇಲ್ಲ ಆಮೇಲೆ ನಿಮ್ಮ ಅಲ್ಲೂ ಲೇಟು ಕಾರ್ ಗೀಜಾಗುತ್ತೆ ಅಂತ ಒಬ್ಬಂತಾನೆ ಬರೋಕ್ಕಾಗಲ್ಲ ಅಂತ ಒಬ್ಬಂತಾನೆ ಹಂಗಾಗಿ ನಾವು ಬೇಜಾರಾಗಿ ನನಗೇನಂತ ಜನಸೇವೆ ಮಾಡಿ ನನಗೆ ದೊಡ್ಡ ಸೇವೆ ಬೇಡ ಬರೋ ಅಂತ ಭಕ್ತರು ಬಂದು ಒಟ್ಟು ಅನ್ನಾಗಿ ಸಾಕಾಗ್ತಮ್ಮ ನಾನೇನು ಸಾಲ ಮಾಡ್ಕೊಂಡಿಲ್ಲ ಕೋಟಿಗೂ ಇಲ್ಲ ನನಗೊಂಚು ಪೆಟ್ರೋಲ್ ಅವನು ತಮ್ಮಂತ ಒಂದು ಆಗ್ತಾರೆ ಅವೇ ಸಣ್ಣ ಅವೇ ನನಗೇನು ಯಾವ ದುರಾಶೆಯೂ ಇಲ್ಲ ಯಾವುದು ಆಲೋಚನೆ ಇಲ್ಲ ಒಳ್ಳೆ ಸಾಯನ ಅಂತ ಹೇಳ್ತೀನಿ ಕರೆಕ್ಟಾ ಒಂದ್ಸರಿ ಅವ್ರ ತಗೊಂಬಾರಂತಕ್ಕೆ ಹೋಗಿ ನೋಡ್ಕೊಳ್ತೀನಿ ಹೇಳಿದ್ ಕೇಳಿ ನೀನು ಅವ್ನು ದಟ್ರಂಗ್ ಆಗ್ಬೇಡ ಯಾಕೆಂದ್ರೆ
ಹೊಲ್ದಾಗೆ ಒಂದ್ ಫಸಲು ಜೋಳ ಕಾಣ್ತಿದ್ದಿಲ್ಲ ನಾನು. ಇಲ್ಲಿಂದ ತೀರ್ಥ ದುಡ್ದು ತಗೊಂಡೋಗಿ ಹಾಕಿದ್ಮೇಲೆ ನಾನು ಹೊಲ್ದಾಗ ಜೋಳ ರಾಗಿ ನೋಡ್ಬಿಟ್ರೆ ಕಣ್ ತುಂಬ ಬರ್ತೈತಿ. ಹುಡುಕಿ ನಮ್ದು ದಾವಣಗೆರೆ ಹತ್ರ ಹಳ್ಳಿ. ಊಟ ಪತ್ತಿ ಬಿಡುವ ಬರ್ರಿ ಅಣ್ಣ, ನಿಜವಾಗ್ಲೂ ಬರ್ರಿ. ನಮ್ಮ ಮನೆಯವರು ನಮ್ಮ ಮನೆಯವ್ರು ಎಲ್ಲೂ ನಮ್ಮದಾರು ನನಕಿನ್ನ ಮುಂಚೆ 5 ಗಂಟೆಗೆ ಎದ್ದು ಟ್ರೈನ್ ಕಾಯ್ತಿರ್ತಾರೆ. ಆದ್ಮೇಲೆ ಅವ್ರು ಅತ್ತೆ ಕೈ ಏನು ಮೇಡಮ್ ಸರಿ ಎಲ್ಲಗಳು ವಿಷಯಗಳು ಎಲ್ಲರೂ ಬೇಕಾಗಲ್ಲ ನೋಡಿ. ನೋಡಿ ನಂಜನಗೂಡಿಂದ ಕೇಳ್ತಾರ, ನಂಜನಗೂಡಿಂದ ಒಂದು ಗಂಡ ಹೆಂಡತಿ ಬರ್ತಾರೆ, ದೇಶಕಾಯ ಯೋಧರಂತೆ ಹೆಂಡತಿ ಬರ್ತಾರೆ, ನಮ್ಮ ಅಮ್ಮನಿಗಿರ್ತಾರೆ ಟೀಚರು. ಅವ್ರು ಕೇಳ್ತಾರೆ ನಾನು ನಿನ್ನಂತ ಮಗ ಹುಡ್ಬೇಕು, ನನಗೆ ನನ್ನ ಸರ್ವಿಸಲ್ಲಿ ನಿನ್ನಂತ ಮಗ ನನಗೆ ಹುಟ್ಟಬೇಕಿತ್ತು ಅಂತ ನನಗೆ. ಇನ್ನು ಇವಾಗ ದಾವಣಗೆರೆ ಚಿತ್ರದುರ್ಗದ ಒಂದು ಹುಡುಗಿ ಬರುತ್ತೆ, 6 ಬೋರ್ ಫೇಲ್ ಆಯ್ತು ನೇಣಕನಕ್ಕೆ ಹೋಯ್ತಾರಂತವ್ರು. ಯಾರೊಬ್ರು ಹಿಂಗೆ ಹೋಗಬೇಡ ಸ್ವಾಮಿ ಇರ್ತಾರೆ, ಅದು ಹೇಳ್ಕೊಳ್ತಾರೆ ಸ್ವಾಮಿ ಭಾಳ ಕಂಡೀಷನ್. ಅವ್ರು ಬಾಯಲ್ಲಿ ಬಂದು ನೀರು ಬರ್ತವೆ ಅಂತ ಅವ್ರು ಬಂದು ಕಾದು ಹಣೆ ಅಂದು ಅಣ್ಣ 6 ಬೋರ್ ಫೇಲ್ ನೀರು ಬರ್ತು ಹೋಗಮ್ಮ ಅಂದು ಅಷ್ಟೇ ಅಂತಿದ್ದು ನಾನು. ನೀರು ಬಂದಂತೆ ನೆಕ್ಸ್ಟ್ ಬಂದು ಹೇಳ್ತಾನೆ ಅಣ್ಣ ನೀನು ಹೇಳಿ ನೀರು ಬರ್ತವೆ ಅಂತ. ಅವ್ರು ನನಗೆ ಹೇಳ್ತಾರೆ ತಿರುಗಿ ನನಗೆ ಒಬ್ರಿಗೆ ಹೇಳಿದೀಯಾ ಎಲ್ಲರಿಗೂ ನೀರು ಬರಲಿ ಅಂತ ಹೇಳುವಂತ ಅಂತ ದೊಡ್ಡ ಮನುಷ್ಯರು. ಮನೆಯವರು ಶುಗರ್ ಅಂತ ಮಣಿಪಾಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ನಾನು. ಇಲ್ಲಿ ಬಂದ ಮೇಲೆ ಒಂದು ಗುಳಿಗೆ ನುಂಗಿಲ್ಲ. ನಂಬಿಕೆ ಹಂಗಂತಾರೆ. ಮೂರನೇದು ಹಾಸನ ಡಾಕ್ಟರ್ ಗಂಡ ಹೆಂಡತಿ ಬಂದು ನಮ್ಮ ಮಗನಿಗೆ ಹುಷಾರಾಯ್ತು, ಇದೇನು ಪವಾಡನ ವೈದ್ಯಲೋಕ ಏನಿದೆ ವೈದ್ಯಲೋಕನ ಗೊತ್ತಿಲ್ಲ ಅಂದೆ. ನನ್ನ 3 ಜನ ನಮ್ಮ ಬಗ್ಗೆ ಇನ್ನೆಲ್ಲ ಕೆಲ ಬಂದೆ. ಲೇಟಾ ಹೆಂಡತಿ ಕುಣಿಸಿ ಗಂಡ ಬರ್ತಾನೆ, ಮೊಬೈಲ್ ಹರ್ಸ್ಕೊಂತಾನೆ, ಲೇಟ್ ಆಗುತ್ತಾ ಅಂತಾನೆ ಮೊಬೈಲ್ ಹರ್ಸ್ಕೊಂಡು. ಗಂಡ ಕುಣಿಸಿ ಹೆಂಡತಿ ಹೋಗ್ತಾಳೆ ಹಿಂಗೆ, ಇನ್ನೂ ಲೇಟಾ ನಮ್ಮ ಹಸ್ಬೆಂಡ್ ನೋಡಿ ಅಂತಾಳೆ. ಅಡ್ಬಿಡಲ್ಲ ಮತ್ತು ಗಂಡ ಬೇಕು ನನಗೆ ಹೆಂಡತಿ ಬೇಕು ನನಗೆ ಅಂತ. ಎಲ್ಲ ಅಪರೂಪ ದೇವರು. ನಾವು ಶರಣ ಈ ಮನುಷ್ಯನಿಗೆ ನಾನು ನನ್ನದು ನನ್ನಿಂದ ಇರುತ್ತೆ 3 ಬಿಟ್ಟು ಅಡ್ಬಿದ್ದಾಗ ತಾಯಿ ಆಶೀರ್ವಾದ ಮಾಡ್ತಾರೆ. ಇವಾಗ ನನ್ನೇ ತಗೊಳ್ಳಿ, ಕೆಲವರು ಬಂದು ಹಿಂಗಂತಾರೆ ಆಯ್ತು ಆಯ್ ಅಂದ್ರೆ ಈಗ ಬಂದೀವಿ ಅಂತ, ಬಾಯ್ ಬರ್ತೀನಿ ಹೋಗ್ತೀನಿ ಅಂತ ನಾನು ಬಾಯ್ ಅಂತೀನಿ. ಕೆಲವರು ಹಿಂಗಂತಾರೆ ನಾನು ನಮ್ಮ ಮನೆ ಕಡೆಗೆ ನೋಡ್ತಾ ಇರ್ತಾರೆ, ನಾನು ದೇವರಲ್ಲ. ಕೆಲವರು ಹಿಂಗೆ ಅಂತ ಇರ್ತಾರಮ್ಮ, ಹಿಂಗಂದ್ರೆ ಅರ್ಥ ನಾನು ನಿಮ್ಮವರು ಅಂತ. ಮತ್ತೆ ಹೋಗೋರು ಹಿಂಗೆ ಅಂತಾರೆ, ನಾನು ಹೋಗಿ ಬರ್ತೀನಿ ನಾನು ನನಗೆ ಹಿಂಗಂದು ನಾನು ಹಿಂಗಂತೀನಿ. ಕೆಲವ್ರು ಹಿಂಗಂತಾರೆ ಆಯ್ತು ಬರ್ತೀನಿ ಮುಗಿತಂದು ಬರಲ್ಲ. ನನ್ನ ತಮ್ಮ ಹೇಳಿದ್ದಣ್ಣ ಇಲ್ಲಿಗೆ ಹೋಗು ಎಲ್ಲೂ ಬೇಡ ಕಡೆಯಕ ಅಂತ. ಅವ್ನು ಇಲ್ಲಿದ್ದ ಏನು ಒಂದು ಪಾಯಿಂಟ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ಹೊಲ್ದಾಗ ಹೋಗಿ 4 ಬೋರ್ ಫೇಲ್ ಆದ್ವಾ, ಹೋದ ತೀರ್ಥ ದುಡ್ತ ತಗೊಂಡ್ ಮಂಗಳವಾರ ದಿನ ಹಾಕಿದಲ್ಲಿ ಅಲ್ಲೇ ಕೊರ್ಸಿದಾನೆ. ಒಂದು ಇದಾಗಿದ್ದು ಇದಕ್ಕೆ ಅರ್ಕೆ ಕಟ್ಟಿದ್ದಾನೆ. ಎಲ್ಲ ಈ ತೋಟ ಎಲ್ಲ ಚೆನ್ನಾಗೈತೆ. ಇದು ಲೈವಲ್ಲಿ ಹೇಳ್ಬಿಡ್ತೀನಿ ಎಲ್ಲರಿಗೂ. ನನ್ನ ತಂಗಿ ಕಡೆಯಿಂದ ಹಂಗೆ ತಗೊಳ್ಳಿ ಕಟ್ ವ್ಯವಸ್ಥೆ ಮಾಡು. ನಾನಂತೂ ನಿಜಕ್ಕೂ ದುರ್ಗಮ್ಮನಿಗೂ ಭಾಳ ಖುಷಿ ಇದೀನಿ. ಯಾಕೊತ್ತಾ ಏನ್ ಕೇಳ್ತಾ ಗೊತ್ತ ತಂಗಿ, ಈಗ ಬೆಳಗ್ಗೆ ಒಂದು 4 ಗಂಟೆಗೆ ಬರ್ತೀನಿ, ಯೋಗ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಎಲ್ಲ ಆಲ್ಮೋಸ್ಟ್. ಮಾಡ್ತೀನಿ, ಈಗ ಒಂದು ವಾರಿಂದ ಒಂದು 20 ಮತ್ತೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಇಲ್ಲಿ ಆಡ್ತಾತೀನಿ ನಾವೆಲ್ಲ. ಬೆಳಗ್ಗೆನೇ ಅವನ ಬರ್ತಾನೆ 4-5 ಗಂಟೆಗೆ, ದೇವ್ರಿಗೆ ತೊಳೆದಿರೋದಿಲ್ಲ. ಎಕ್ಸ್ಕ್ಯೂಸ್ ಮೀ ಅಂತ ನಮ್ಮನ್ನೇ ಏನೋ ಮಾಡಿ ಸೆಕ್ಯೂರಿಟಿ ಅಂತ, ನನ್ನ ಮನೆ ಸೆಕ್ಯೂರಿಟಿ ಅಂತ ಸ್ವಾಮಿ ಇದನ್ನ ಅಂದ ಕುಡಿದು ಮಲಗೇನೆ ಅಂತ ನಾನು ಕೇಳೋದು. ಲೇಟ್ ಆಗುತ್ತೆ ಸ್ವಲ್ಪ ಕೇಳ್ತಾನು ನಿಮಗೆ ಬೇಯಂಗಿಲ್ಲ. ಲೇಡೀಸ್ ನಿನ್ ಸಕ್ಕಳ ಬೇರೆ ನಿಂದು ಹೆಂಗ್ ಏನು ಮಾಡಂಗಿಲ್ಲ. ಬೇರೆ ಬಂದಳೆ ವೇರ್ ತಗೊಂಡು ಶರತ್ರ ಕೊಡಿ ದೊಡ್ಡ ಬರ್ತಾರೆ ಕುಣಿತಾಳೆ, ಇನ್ನೊಬ್ರು ಸಪೋರ್ಟ್ ಮಾಡ್ತಾಳೆ. ಯಾರೋ ಒಬ್ಳು ಪುಣ್ಯಗಿದ್ದಿ ಹಸಿಕೆರಿಂದ ಹಾಸನ ಕಡೆಯಿಂದ ಏನೋ ಬಂದ್ಲು ನಮ್ಮ ರಕ್ಷಣೆ ಮಾಡಕ್ಕೆ. ಇಲ್ಲ ನೀವೆಲ್ಲ ಇದ್ರೆ ಹಿಂಗೆ ಮಾಡೋದು ನಮ್ಗೆ ಬೇಕು ಅಂತ ತಿರುಗೊಂಡು ಕೊಟ್ಟರೆ ಮಾಡ್ಬೋದು. ನೀವು ಯಾರು ಮಾಡೋದಿಲ್ಲ. ಯಾರೋ ಮಲ್ಲಿಕಕ್ಕ ಅಂತ ಒಬ್ಬ ಪುಣ್ಯಸ್ಥಿತಿ ಬಂದು ಇಬ್ಬರು ಯಾರು ಕೊಟ್ಟು ನೋಡೋದೆ. ನಂಗಂತೂ ಭಾಳ ಖುಷಿ. ಒಬ್ಬ ದಿನಾಂಶ ಐತಿ ನಂಗೆ ತಂಗಿ ಅಕ್ಕನ ಆಗ್ಬೇಕಳು ವರ್ಷಲಿ ನಮ್ಮ ಅಮ್ಮನಂಗಿದ್ದು ಬಿಗ್ಗೆಗೆ 2 ಕೊಟ್ಟು ನೋಡಿ ಇಬ್ರಿಗೂ. ನಾವು ಕೊಡಂಗಿಲ್ವಲ್ಲ ಸರ್ಕಾರ. ಆಮೇಲೆ ಸರ್ಕಾರ ಅವ್ರು ಅಂತಲ್ಲ, ಸಪೋರ್ಟ್ ಅವ್ರಿಗೆ ಜಾಸ್ತಿ. ಸಂಘಗಳು ಬೇರೆ, ಹೆಣ್ಮಕ್ಳು ಬೇರೆ ನಿಂದು. ಆಮೇಲೆ ಇವ್ನಿಗೆ ಯಾರು ಹೊಡೆಯಂಗಿಲ್ಲ. ಜಾತಿ ಅವರೊಂದು ಸಂಘ ಕಟ್ಕೊಂಡಿರ್ತಾರೆ, ಅಪ್ಪ ಮೂಲೆ ಬಿದ್ದಿರ್ತಾರೆ. ಸಂಘದಲ್ಲ ಹೆಸರು ಹೇಳ್ಬೇಡ, ಯಾವ ಸಂಘದ ಹೆಸರು ಹೇಳ್ಬೇಡ. ಸಂಘ ಎಲ್ಲರದ್ದು ಇರುತ್ತೆ. ಬಂದು ಒಬ್ರು ಗೌಡ್ರದ್ದು ಇರುತ್ತೆ, ಶೆಟ್ರದ್ದು ಇದೆ. ನೀನು ಅವ್ರೆ ಅವ್ರದ್ದು ಹೇಳಕ್ ಹೋಗ್ಬೇಡ, ಜಾತಿ ಬೇಡ. ಎಲ್ಲ ಸಂಘ ಇರುತ್ತೆ. ಸಂಘ ಬರ್ತಾನೆ ನಡಿಕೆಗೆ ಮೊಬೈಲಿಕ್ಕೆ ಅವ್ನಿಗೆ ಬಾಸ್ ಅಂತ ಕಾಲ ಅವ್ನು ಬಂದು ಇವ್ರು ಗಂಟೆ ಮಾಡ್ತಾನೆ. ಸಂಘ ಇದೊಂದು. ಇಲ್ಲಿ ನಾವು ತಾಯಿಯರು ಸಿಕ್ಕಿದ್ರೆ ನಮಗೆ ನಾವೇ ತೊಳಿತೀವಿ, ನಾವೇ ಬಡಿತೀವಿ, ನಾವೇ ಗುಡಿಸ್ತೀವಿ, ನಾವೇ ಕಷ್ಟಪಟ್ಟಿರ್ತೀವಿ. ನಾನು ದೂರನೇ ಬಂದೀನಿ ಏನು ಹಿಂಗಂತಿರಲ್ಲ ಅಂತಾರೆ ನಿಂತ್ಕೊಂಬಿಟ್ಟಂಗೆ. ನಾವಿಲ್ಲ ಸಾಯ್ತಾ ಇರ್ತೀವಿ. ಇದು ನಮ್ಮ ದೇಶದ ಪರಿಸ್ಥಿತಿ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಸಾಧ್ಯವಾದ್ರೆ ಅಪ್ಪಣೆ ಕೊಟ್ಟರೆ ಮ್ಯಾಲ ದೇವಸ್ಥಾನ ಮಾಡ್ತೀವಿ. ಇದೇ ಸ್ಟ್ರೈಟ್ ಮ್ಯಾಲ ಅಂತೂ ಯಾರು ಜಾಗ ಕೊಟ್ಟಿದ್ದಾರೆ. ನೀವು ಕೊಡೋದಾಗ ನಾಟಕ ಆಡ್ತಾರಲ್ಲ. ನಾನು ಸಾಮಾನ್ಯವಾಗಿ ಟಿಪ್ಟೂರು ಕಡೆ, ಇಲ್ಲಾಂದ್ರೆ ಅರ್ಸಿಕೆ ಟಿಪ್ಟೂರು ಚಿಕ್ಕನಾಗ್ರೆ ಉಳಿಯಾರ ಕಡೆ ದೇವಸ್ಥಾನ ಮಾಡ್ಬೇಕು. ಅಲ್ಲಿ ದೇವ್ರು ಬರ್ತಿದ್ದಾರೆ. ಇಲ್ಲ ಉತ್ತರ ಕನ್ನಡ ಕಡೆಗೆ ಹೋಗಿ ಜಾಗ ಕೊಡೋದು. ಇಲ್ಲಿ ಯಾರು ಜಾಗ ಕೊಡೋಲ್ಲ. ಯಾಕಂದ್ರೆ ಇಲ್ಲೆಲ್ಲ ಪುಣ್ಯಂತಿರೋದು. ನಮ್ಮ ಸರೌಂಡಿಂಗ್ ಯಾರು ಜಾಗ ಕೊಡೋದಿಲ್ಲ. ಈಗ ಬರಂಗಾರ
ಎಲ್ಲಿ ನಿಂತಮ್ಮ ಅದೇ ಬೈತಿ ಜನಗಳಿಗೆ ಸುಮ್ಕಿದ್ರೆ ಅವ್ರು ಏನು ಮಾಡೋಕಲ್ಲಮ್ಮ. ಈಗ ವೈರ್ ಕಿತ್ತು ಈಗ ಯಾರೋ ಒಂದು ಹುಡುಗಿ ಬೋರ್ ಲಾರಿ ನಮ್ಮ ಮಾಸ್ಟ್ರು ಕರೆಂಟ್ ಗೇಟ್ ಹಾಕೊಂಡಾರೆ, ಮಕ್ಕಳು ಕೇಳಿ ಅವ್ರು ಜೊತೆಗೆ ಹೋಗ್ತಾರೆ, ಅಲ್ಲಿ ವೈರ್ ಕೀಳ್ತಾರೆ, ಇಲ್ಲಿ ಬಂದು ಡೈಪರ್ ಇಟ್ಟಿದ್ದಾರೆ, ಒಳಗೆ ಕೂಡ ನಮ್ಗೆ ಇಷ್ಟ ಜಾಗ, ಒಳಗೆ ಕೂಡ ನನ್ನ ಇಷ್ಟಬೇಕು ನಾನು ಬೆಳಿಗ್ಗೆ ಇಷ್ಟು 34 ಇಲ್ಲಿ ಬಿಡೋಣ ಅಂದ್ರೆ ಇಲ್ಲೇ ದೇವ್ರ ಒಳಗೆ ಮಕ್ಕಳು ಇಟ್ಕೊಂಡು ಆರಾಮ ಮಕ್ಕಳ ಹಾಕಿ ಮೊಬೈಲ್ ರಾಣಿ. ನಮ್ಮ ಮನೆಗೆ ಹೋಗಿ ನಾವು ರಾಜ ಅವ್ನು ಕೇಳಿ ಮನೆ ಮಲಗೇನೆ. ಮೊನ್ನೆ ಯಾರ ಬಂದ ಹುಡುಗಿ ನನಗೆ ಎಳೆ ಮಗು ಸರಿ ಮಾಡ್ಕೊಂತೀವಿ ಹಾಕಿ ಹೋಗಿದ್ದು ಬಿಟ್ರೆ ಗಂಡ ಆರಾಮ ಮಗುವಿಗೆ ಕೂತಾನೆ ಮಂಕಂಡ ಮಾರೋದಿರ್ತಾರೆ, ಎಂಟಿ ಹಾಲು ಕೊಡ್ತಾರೆ, ಏನೇ ಅವನ ನಮ್ಮ ಹಸ್ಬೆಂಡ್ ಅಂತಾಳೆ, ಇಲ್ಲ ಹಸ್ಬೆಂಡ್ ಯಾರು ಕೊಡ್ಬೇಕು ನಾವು ಒಳಗೆ ಕೊಟ್ರೆ ಇವ್ನು ಕೇಳಮ್ಮ, ನೀವು ಬರೀ ಅಷ್ಟು ಕನ್ನಡ ಬರೋದಿಲ್ಲ, ಇವ್ನು ಕೇಳಿ ಇವ್ನು ಪರಿಸ್ಥಿತಿ ಹೇಳ್ಬಿಟ್ರೆ ನೀವು ಹೇಳೋ ಮಾತು ಕೇಳ್ಬಿಟ್ರೆ ಭಾಳ ಮನಸ್ಸು ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೊಳಿಗೆ ಏನಾರ ಹೋದ್ರೆ ನಮ್ಮ ಅಮ್ಮ ವಯಸ್ಸಾಯ್ತು, ಇನ್ನಂಗಿಲ್ಲ ನಮ್ಮಮ್ಮ ವಯಸ್ಸಾಯ್ತು, ಬೆಸ್ಟಿ ಬಂದೀವಿ ಅಂತಾರೆ. ನಮ್ಮನೆ ತಿಂದೋಗಲ್ಲ ನೀವೇನು ನೀಟಾಗಿ ಇದ್ದೋಗಿ ಅಂತ ಹೇಳ್ತೀವಿ. ಗಲಿ ಮಾಡೋಗ್ಬಿಟ್ರೆ ಒಳಗೆ ಯಾರೋ ಒಂದು ಅಮ್ಮ ಬೈದೆ ಬಲೆಂಟಿದ್ರಲ್ಲಿ ಎಷ್ಟು ಮಕ್ಕಳು ಅಲ್ಲೇ ನೋಡಿ ಬಾಟ್ಲಿ ಎತ್ತಾರೆ ಮಕ್ಕಳು. ಆ ಮಮ್ಮಿ ಅಂದ್ರೆ ಅಲ್ಲೇ ಹೋಗಿ ಏನು ಬೇಡಮ್ಮ ನಾಚಿಕೆ ಹೇಳ್ಕೊಳಕ್ಕೆ ಅಲ್ಲಿ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಅಲ್ಲಿ ನೋಡಿ ಅಲ್ಲಿ ಕರ್ಕೊಂಡಿದ್ದಾರೆ ಅಲ್ಲಿಗೆ ಇರ್ತಾರೆ. ಬೇಜಾರಾಗ್ಬಿಟ್ಟು ನಾವು ದೇವಸ್ಥಾನ ಸ್ಟಾಪ್ ಮಾಡಿದ್ದೀವಿ. ಅದಾ ಖುಷಿಯಾಗಿದ್ದೀರಾ? ನಾಳಿಂದ ದೇವಸ್ಥಾನ ಇರೋದಿಲ್ಲ, 2-3 ತಿಂಗಳು ಆದ್ಮೇಲೆ ಒಂದು ಮೆಲ್ಲಕ್ಕೊಂದು ಸಣ್ಣ ಗುಡಿ ಕಟ್ಟಿ ಕೈ ಬಿಡ್ತೀನಿ. ಅಲ್ಲಿ ಮ್ಯಾಲೂ ಬಂದು ಸ್ವಾಮಿಯರಿದ್ದಾರೆ, ಗಿರಿಮಂದ್ರೆ ಸ್ವಾಮಿ ಇರೋದಿಲ್ಲ. ನಾನು ಇದುವರೆಗೂ ಸೇವೆ ಮಾಡಿದಾಗ ಯಾರು ಬಂದು ನಮಗೆ ಅಂತ ಏನು ತೃಪ್ತಿಗೆ ಯಾರು ನಡ್ಕೊಂಡಿಲ್ಲ. ಎಲ್ಲೋ ಒಂದು 100% ಜನ ಮಾತ್ರ ಭಕ್ತರು ಬರ್ತಾರೆ, ಅವರಾಗವರೆ ಕಸ ಹೊಡಿತಾರೆ, ಅವರಾಗವರೆ ಊಟ ಮಾಡ್ತಾರೆ, ಅವರಾಗವರೆ ಗಲೀಜು ಮಾಡಿದ್ರೆ ಭಾಷೆ ಹೋಗ್ತಾರೆ. ಇನ್ನೊಂದು 10% ಬಂದು ಏನಾರ ಮಾಡ್ದ ಒಳಗೆ ಅಂತ ಹೇಳಿ ಬರ್ತಾರೆ. ಇನ್ನು ಮಿಕ್ತಾರೆ 80% ಜನ ಕೇಳೋದಂಗೆ ನಂಗೆ ನನ್ನ ಮಗನ ಮದುವೆ ಆಗುತ್ತಾ, ಮನೆ ಮಗಳಿಗೆ ತಗೊಂಡು ಮಗಳಿಗೆ ಮದುವೆ ಆಗುತ್ತಾ, ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಮಗಳಿಗೆ ಮಕ್ಕಳಾಗುತ್ತಾ, ಮಗಳು ಬರಲ್ಲ, ಹಳೆ ದೇವ್ರು ನಂಬಲ್ಲ, ಬಿಸಿ ಇರ್ತಾರೆ ಅಂತಾರೆ. ಇನ್ನು ಕೆಲವರು ಮಗು ಅಳುತ್ತೆ ಅಂತ ಎಷ್ಟೋ ಜನ ಮಕ್ಕಳು ಮಾತಾಡ್ತೀನಿ ನಡೀತಿಲ್ಲ, ಮಗು ಅಳುತ್ತೆ ಅಂತ. ಇನ್ನು ಕೆಲವು ನನ್ನಂತ ಅರ್ಧ ಮನೆ ಕಟ್ತೀನಿ, ಮಿಕ್ಕಿದ ಮೇಲೆ ನೀವು ಕಟ್ತೀರಾ. ಹೊಸ ಕಾರ್ತಾನ ನನ್ನ ಮಗ ಮನೆ ಮಂಕಂಡನೇ ಸಾಲ ತೀರಿಸ್ತೀರಾ. ಇವೇ ಈಗ ಕೇಳೋದು. ದೇವಸ್ಥಾನ ಏನು ಕೇಳ್ಬೇಕು ಗೊತ್ತಾ? ಈಗ ನಮ್ಮ ಅಣ್ಣ ಬಂದ ಯಾರೋ ನಿಂತು ಮಾತಾಡ್ಬೇಕು ಅಂದ, ಅವನು ಅಲ್ಲಿ ಅಣ್ಣ ಬಂಡಣ್ಣ ಬಾರೋ ನಿಂತು ಮಾತಾಡ್ಬೇಕು ಅಂದ. ಅವ್ನು ನನಗೋಸ್ಕರ ಬಂದೇನೆ ಅಂತ ಅಂದ್ಕೊತೀನಿ. ಅವ್ನು ಸೈಲೆಂಟ್ ಗಲಾಟೆ ಮಾಡ್ಲಿಕ್ಕೆ ಇಲ್ಲ, ನಂಗೆ ಮಾತಾಡ್ಬೇಕು ಅಂದ. ಅವನು ಅರ್ಜೆಂಟ್ ಕಾಯಿಲ್ಲ, ಅವ್ನಿಗೆ ಬೈದೆ ಆಮೇಲೆ ಕಾಯಲ್ಲ ಗಲಾಟೆ ಮಾಡ್ರೆ, ಆಧಾರ್ ಕಾರ್ಡ್ ಕೊಡಲ್ಲ ಗಲಾಟೆ ಮಾಡ್ರಯ್ಯ, ರೇಷನ್ ಕಾರ್ಡ್ ಕೊಡೋದು ಗಲಾಟೆ ಮಾಡ್ರೆ ತಾಕತ್ತಿದ್ಯಾ? ನಿಮ್ಮೂರಿಗೆ ಬಸ್ ಇಲ್ಲ ಗಲಾಟೆ ಮಾಡ್ರು, ನಿಮ್ಮೂರಿಗೆ ರೋಡ್ ಇಲ್ಲ ಗಲಾಟೆ ಮಾಡ್ರು, ನಿಮ್ಮೂರಿಗೆ ಶಾಲೆಗಳಿಲ್ಲ ಗಲಾಟೆ ಮಾಡ್ರು, ತಾಕತ್ತಿದ್ಯಾ? ನಿಮ್ಮೂರಿಗೊಂದು ಡಿಜೆ ಹಾಕಿ ಕುಡಿದು ಯಾವನ ಕರ್ಕೊಂಡು ಬಾಸು ಗುದ್ದಾಡ್ತೀರ, ರೋಡ್ ಮಾಡ್ಸಿಲ್ರಯ್ಯ, ಬಡಬಗ್ರಿ ಹಂಚ್ಕೊಡ್ಸಿ, ಬೋರ್ ಹಾಕ್ಸ್ಕೊಳ್ರೆ ನೀರು ಬರುತ್ತೆ, ಗಲಾಟೆ ಮಾಡ್ತೀರ? ಅಂತಕಾಲ ಮಾಡೋದಿಲ್ಲ. ಇಲ್ಲಿ ಯಾವನಾರ ನಾವೇ ಕಷ್ಟಪಟ್ಟು ನಾವೇ ಬೆಳಗ್ಗೆ 5 ಗಂಟೆ ಎಲ್ಲ ತೊಳೆದು ಕುಡಿಸಿಟ್ಟು ನಮ್ಮ ಗಲಾಟೆ ಮಾಡಕ್ ಬರ್ತಾರೆ. ಇಲ್ಲಿ ಇದೇ ಫಸ್ಟ್ ಬಂದೀವಿ ದೇವಸ್ಥಾನಕ್ಕೆ, ಏನು ಹಿಂಗಂತ ಮನೆ ದೇವಸ್ಥಾನಕ್ಕೆ ಬಂದು ಏನು ಹಿಂಗಂತೀರಾ ಅಂತಾಳೆ. ಹಿಂಗೆ ಎಲ್ಲಿಂದಲೋ ಬರೋದು ಬಿಲ್ಡಪ್ ಹೊಡಿಯೋಕ್ಕೆ, ಕಚ್ಚಿಲ್ಲ ಯಾರೋ ಹಾಸ್ಪಿಟ್ಲಿಗೆ ಬರೋ ದೇವಸ್ಥಾನಕ್ಕೆ ಬರಲ್ಲ. ಮನನೊಂದಿ ಮಾತಾಡ್ತಿರೋದು, ದಯವಿಟ್ಟು ಯಾರು ದೇವಸ್ಥಾನಕ್ಕೆ ಅಂತ ಅಯೋಗ್ಯರು ಬರಬಾರ್ರಿ ಕಣಪ್ಪ. ನನ್ನ ದೇವಸ್ಥಾನಕ್ಕೆ ಯಾರು ಅಯೋಗ್ಯರು ಬರಬೇಡಿ, ಯೋಗ್ಯವಂತರು ಬನ್ನಿ, ಪುಣ್ಯವಂತರು ಬನ್ನಿ, ಅಪ್ಪ ಅಮ್ಮಗೆ ಅನ್ನ ಹಾಕೋರು ಬನ್ನಿ. ಈ ಮೊಬೈಲ್ ಹುಚ್ಚರು ಬರಲೇಬೇಡ್ರಿ. ಮೊಬೈಲ್ ಹುಚ್ಚರು ಬಂದ್ರೆ ನಿಮ್ ಕಿವಿಂಗ್ ಹೋಗ್ಬಿಡ್ಲಿ. ಸಭ್ಯರು ಬನ್ನಿ, ಸೌಜನ್ಯರು ಬನ್ನಿ, ಸಭ್ಯರು ಬನ್ನಿ ಸಾಕು. 100 ಜನ ಬರಬಲ್ಲ, 10 ಜನ ಬನ್ನಿ ಸಾಕು. ಯಾರು ಈ ತರ ಹೇಳೋದಿಲ್ಲ. ಎಲ್ಲ ಬರ್ರಿ ನೀವು ಮನೆ ಹಾಳು ಮಾಡ್ತೀವಿ, ಕಾಯಿ ಕಟ್ತಿ ಬನ್ನಿ, ಮರ ಕಟ್ತಿ ಬನ್ನಿ, ಕಾರಾರಿ ಬನ್ನಿ, ಹತ್ತರಿ ಬನ್ನಿ, ನೀರಾಕ್ತಿ ಬನ್ನಿ ಅಂತಾರೆ. ನಾವು ಬರಬೇಡಿ ಅಂತ ಹೇಳ್ತೀನಿ. ಯಾರು ಬರಬಾರ್ದಪ್ಪ, ದಯವಿಟ್ಟು ಯಾರು ಬರಬೇಡಿ. ಯಾರು ಮಾತಾಡೋದು ಕಳ್ಸ್ಕೊಂಡ ಸಭ್ಯರು ಬನ್ನಿ, ಶರಣಾಗಾರ ಬನ್ನಿ. ಇಲ್ಲಿ ಬಂದು ದೇವ್ರಿಗೆ ಕಿಸ್ಸೋದು ಅಲ್ಲ, ದೇವ್ರಿಗೆ ಕಿಸ್ಸೋಡಂಗಿದ್ರೆ ಬೆಳಿಗ್ಗೆ 11 ಗಂಟೆ ರಾತ್ರಿ ಲೇಟ್ ಇರ್ತೀನಿ ನಾನು. 8 ಗಂಟೆಗೆ ಹೋದ್ರೆ 6 ಗಂಟೆಗೆ ಹೋದ್ರು 8 ಗಂಟೆ 10 ಬರ್ತೀವಿ. ಅಲ್ಲಿ ಅಂತ 10 ಗಂಟೆಗೆ ಎಲ್ಲಿರ್ತೀನಿ ನಾನು. 4:15 ಬೆಳಗ್ಗೆ 5 ಗಂಟೆಗೆ ಬರ್ತೀನಿ ನಾನು. ಎಷ್ಟು ಕಿಸ್ಸೊಡಿತೀನಿ ನಾನು ನಿಮ್ಮಲ್ಲಿ ಕಿಸ್ಸೊಡಿದಾರೆ. ದಿನ ಕಿಸ್ಸೋಡು ನಾನು ಅಲಂಕಾರ ಮಾಡೋದು. ದೇವ್ರು ಕಿಸ್ಸೋಡು ಬರಲ್ಲ, ಶರಣಾದ್ರು ಬರುತ್ತೆ. ಮುಖ್ಯ ಇದಕ್ಕೆಲ್ಲರೂ ಹೆಂಗತ್ತ. ಈಗ ಇವನ್ ಬಂದಿದೆ, ಈಗ ರಪ್ಪಮ್ಮ ಬಂದಿರಲ್ಲ. ಈಗ ರಪ್ಪಮ್ಮ ಬಂದಾರ ಬಂದಿರಲ್ಲ. ಅಲ್ಲೇ ಇದು ಹುಷಾರಾಗ್ಬೇಕು ಅಂತ ಹೇಳ್ಕೊಂತಾರೆ. ಏನನ್ನಂಗಿಲ್ಲ. ತಾಯಿ ಬರಲ್ಲ, ಈಗ ಅಜ್ಜಿ ಬರುತ್ತೆ. ನಾನೇ ಎಲ್ಲ ಮತ್ತೆ ಮನೆಗೆ ಹೋಯ್ತ ಕರ್ಮತಿ ಸರ್ ಯಾರು ಟೀಚರ್ ಕರ್ಮವ ನಾವು ನೀವು ಅಜ್ಜಿ ಮಕ್ಕಳು ಸಾಕ್ಬೋದು, ತಾಯಿ ಹಾಕೋದಿಲ್ಲ ಗೊತ್ತಾ. ಈಗ ನೋಡಿ ಮೊನ್ನೆ ಯಾರೊಬ್ರು ಬಂದಾರೆ, ಮಗನಿಗೆ ಮಾತು ಬೈತಿ ಬಂದು ಮಾತು ಬೈತಂತೆ. ಅಮ್ಮ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಲಂತ ಹೋಗಿ. ನಾವು ಕನ್ವರ್ಟ್ ಆಗಿ ನಾವು ಬೇಜಾರಿಲ್ಲ, ಕನ್ವರ್ಟ್ ಅಂತರ್ಗಂತೆ ಮತ್ತೆ ಮಾತು ನಿಂತೋಯ್ತಿ. ಅವಾಗ ಅವಳು ಬರಲ್ವಂತೆ. ಅವ್ರ ತಂಗಿ ಕಳಿಸ್ಯಾರ, ನನ್ನ ತಂಗಿ ಮಕ್ಕಳು ಅವ್ರು ಬರಲ್ಲ ಅಂತ. ಅವ್ರಿಗೆ ಹುಷಾರು ಮಾಡ್ಬೇಕು ನಾವು ಫ್ರೀಯಾಗಿ. ಈಗ ನೋಡಿ, ಈಗ ನಮ್ಮ ಅಣ್ಣ ಹೇಳ್ತಾನೆ ಅವ್ರು ಬಂದೋಗ್ಯಾರೆ ಅಂತ. ಬಂದೋದರೆಲ್ಲ ಭಕ್ತರಾಯ್ತಾರೆ. ನಾನು ದಿನಕ್ಕೆ ಹೊಡಿತಿದ್ದೆ ಹೇಳಿ ಹುಷಾರಾಗ್ಲಿ ದುರ್ಬಲಿ ಅಂತಿದ್ದೆ. ನಿಮ್ಮೆಲ್ಲ ಕರಿತಾನೆ ಇರಲ್ಲ ನಾನು.
ನಾವು ತೊಳೆದು ಬಳದು ನೀವು ಬರೋದು. ತಾಯಿ ತಂದೆ ಮಾಡಬೇಕು. ತಾಯಿನ ಯಾಕೆ ಬೈತೀವಿ ಅಂದರೆ ಮಗಿ ಹುಷಾರು, ತಾಯಿ ತಂದೆ ಯಾಕೆ ಅವ್ರ ಕರ್ಮ ಅಜ್ಜಾದಿದಲ್ಲ, ತಾಯಿಯರ್ದು. ಇಲ್ಲಿ ಬರೋದು ಇನ್ ಕೆಲವರು ಇದ್ದಾರೆ 3 ಸರಿ ಬಂದಿನಿ ಮಕ್ಕಳಾಗಿಲ್ಲ ಅಂತ ನಮ್ಮ ಅಮ್ಮ ಬರ್ತಾರೆ. ಆ ಮಗಳು ಬರಲ್ಲ, ಮಗಳು ಅಮ್ಮ ಬಂದಿದ್ದು ಮಕ್ಕಳಾಗಬೇಕಂತ. ಎಂತೆಂಥ ಮೆಂಟ್ಲುಗಳು ಬರ್ತಿರೋ ದೇವಸ್ಥಾನಗಳಿಗೆ. ಮಗನಿಗೊಂದು ಮದುವೆ ಆಗುತ್ತಾ, ಚೆನ್ನಾಗಿ ಹೋದ್ ಮನೆ ಮಲಗಿ ನಿಂತಾರೆ. ಅಮ್ಮ ಕರ್ಮ ಕಳೆಯಕ್ಕೆ ಅವ್ರು ಬರ್ಬೇಕು. ನಮ್ಮ ಈಗ ಯಾರಿಗೆ ಮದುವೆ ಆಗಬೇಕು ಅವನಿಗೆ ಬಂದೇನಾಗುತ್ತೆ. ಅವ್ನು ಮನೆ ಮಲಗಿರ್ತಾನೆ. ಏನು ಬಿ ಎ ಓದ್ಬಿಡು, ಬಿ ಎ ಓದೇನಂತೆ. ಬಿ ಎ ಅಂದ್ರೆ 2 ಅಕ್ಷರ. ಎಷ್ಟು ಅಕ್ಷರ? ಏನು 2 ಅಕ್ಷರಗಳು? ಎಣ್ಣೆ ಹೊಡಿ, ಅಪ್ಪ ಹೊಡಿ ಅಷ್ಟೇ. ನೀ ಬೆಳಗ್ಗೆ ಓದಿರೋದಿಲ್ಲ. ಅಲ್ಲೆಲ್ಲ ಓದಿರೋಲ್ಲ ವಿದ್ಯಾವಂತರಲ್ಲ, ಎಲ್ಲರನ್ನೂ ಬೇಯೋದಿಲ್ಲ. ಸಭ್ಯರಾಗಬೇಕು. ತಾಯಿ ತಂದೆಗೆ ಅನ್ನ ಹಾಕಿ ವಿದ್ಯೆ ನಮ್ಮ ಬುದ್ಧಿಗೋಸ್ಕರ ವಿದ್ಯೆ ಕಲಿಯೋದು. ಒಳ್ಳೆಗಳಿದ್ದಾರೆ, ಎಂತೆಂಥ ವಿದ್ಯಾವಂತರ ಗೊತ್ತಾ, ಕೈ ಮುಗಿಬೇಕು ಅಂತ ನೋಡಿ. ಕೆಲವು ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ, ಎಂತೆಂಥ ಪೊಲೀಸ್ ಡಿಪಾರ್ಟ್ಮೆಂಟರು, ಮಿಲಿಟರಿ, KBR, ಇನ್ನೂ ನೋಡಿ ಹೊಸ ಹೊಸ ಅಫಿಷಿಯಲ್ಗಳು ಕೈ ಮುಗಿಬೇಕು ಅನ್ಸುತ್ತೆ. ಹಂಗೆ ಹೋಗ್ತಾರೆ ಅವರೆಲ್ಲ. ಯಾರ ಬರ್ರ ಕೊಟ್ಟು ನನ್ನಂತ ಗಾಡೋದು. ನನ್ನ ಒಂದು ಡಿಗ್ರಿ ಓದ್ಬಿಟ್ಟು ನಿಲ್ಲದೇ ಇಲ್ಲ ಅವ್ನಿಗೆ. ಹುಡುಗಿ ಒಂಚೂರು 2nd PUC ಓದಿ ನಿಲ್ಲದೇ ಇಲ್ಲ ಹುಡುಗಿ. ಔಟ್ ಆಫ್ ಕಂಟ್ರಿ ಬಂದಿದ್ರು ಅವರೆಲ್ಲ ತುಂಬಿದ್ ಕೊಡಬೇಡ. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ನಾಳೆ ನಮ್ಮ ಬಗ್ಗೆ ಮಾತಾಡೋಣ. ಈಗ ಯಾರ್ಯಾರು ಏನು ಓದಿರಿ ಕೈ ಎತ್ತಿ. ನಾವಿನ್ನು ಓದ್ತಾನೆ ಇದ್ದೀನಿ. ಏನು ಓದಿ ಗೊತ್ತಾ? ಬೆಳಿಗ್ಗೆ ಎದ್ದು ಜನಸೇವೆ 5 ಗಂಟೆಗೆ ಮಾಡ್ತಿದ್ವಿ. ಒಬ್ಳು ಬಂದು ನನ್ನ ತಂಗಿ ಥರ ಮಗು ಹಾಲನ್ನ ಉಣ್ಣಲ್ಲ, ಇಡ್ಲಿ ಕೊಡಿ ಎಂದು ತಿಂಡಿ ನಿಲ್ಲಿಸ್ಬಿಟ್ವಿ. 6 ಗಂಟೆ ಪೂಜೆ ಮಾಡ್ತಿದ್ವಿ. ಲೇಟ್ ಆಗುತ್ತೆ. ಮಕ್ಕಳು ಆಡಂಗಿಲ್ವೇನ್ರಿ ಇಂದ್ಲು. ಇಲ್ಲ ಅಲ್ಲಾಡ್ ಸಾಮಾನು ಗಲಾಟೆ ಮಾಡಿದ್ಲು. 9 ಗಂಟೆ ಮಾಡಿದೆ. ಬುದ್ಧಿವಂತ ಅದೇ ನಾನು. ಎಲ್ಲ ನೀವು ಇದ್ದೇ ಕಲಿಸಿದ್ದು ನನಗೆ. ನಮ್ಮ ತಾಯಿ ತಂದೆ ಕಲಿಸಿದ್ರು ಯಾರ ಬಗ್ಗೆ ಮಾತಾಡಬಾರ್ದು, ಯಾರಿಗೆ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕಲ್ತನ ಮಾಡಬಾರ್ದು, ದುಶ್ಚಟ ಕಲಿಬಾರ್ದು ಅಂತ ನಮ್ಮ ತಾಯಿ ತಂದೆ ಕಲಿಸಿದ್ರು. ಮಿಕ್ಕಿದಲ್ಲಿ ನೀವೇ ಕಲಿಸಿದ್ದು. ಈಗ ಮಧ್ಯಾಹ್ನ ರಾತ್ರಿ 6 ಗಂಟೆ ಮೇಲೆ ಆಲ್ಟಿಂಗ್ ಕೊಡ್ತಾ ಇದ್ವಿ. ರಾತ್ರಿ ಮಂಕಂಡ ಬಿಸಿ ಕೊಡಿ, ದಿಮ್ ಕೊಡಿ. ರಾತ್ರಿ ಅಂತೀವಿ ನಮ್ಗೆ ಈ ಊಟ ಸಾಕಾಗಲ್ಲ, ಆ ಊಟ ಕೊಡಿ, ಈ ಊಟ ಕೊಡಿ ಅಂದ್ರು 6 ಗಂಟೆ ಮೇಲೆ ಸ್ಟಾಪ್ ಮಾಡ್ತೀವಿ. ಟಂಪ ಫ್ರೀ ಬಿಟ್ಟಿದ್ವಿ. ಇಲ್ಲಿ ಬರೋದು ಗೊತ್ತಾ, ಅಲ್ಲೂ ಗೊತ್ತಿರುತ್ತೆ. ಇಲ್ಲಿ ಒಬ್ಬರು ಹತ್ಕೊಂಡು ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅನ್ನೋ ಟಂಪ ನಿಲ್ಲಿಸ್ತೀವಿ. ಬಸ್ ಚಾರ್ಜ್ ಕೊಡ್ತಿದ್ವಿ. 5 ಸಾವಿರ ಕೊಡೋ ಒಂದು ಹಬ್ಬ ನಿಲ್ಲಿಸಿದ್ವಿ. ಇನ್ನು ಗೊತ್ತಿರುತ್ತೆ. ಅಂಚು ಸೀಟು ಕೊಡ್ತಾ ಇದ್ವಿ. 50% ಅಂಚು ಸೀಟು ಕೊಡ್ತಾ ಇದ್ವಿ ಬಡಬಗರಿಗೆ. ಮೋಡ್ ಕಟ್ತಾ ಇದೀವಿ, ಅಂಚು ಸೀಟ್ ಹಾಕೋಣಲ್ಲ ಅಂತ ನಿಲ್ಲಿಸಿದ್ವಿ. ಮೋಡ್ ಕಟ್ಟ ದುಡ್ಡಿಲ್ಲ ಅಂತ 80 ಲಕ್ಷ ಕೇಳಿಲ್ಲ, ಜಾಸ್ತಿ ಕೇಳಿಲ್ಲ. 80 ಲಕ್ಷ ಮನೆ ನಮ್ಮ ಗಾಡಿಗೆ ಹಾಕುವ, ಮಕ್ಕಳು ಹೋಗಲ್ಲ ಅಂದ್ರೆ ಹಂಗಾಗಿ ನಿಲ್ಲಿಸ್ಬಿಟ್ವಿ. ಇನ್ನೊಂದು ನಿಲ್ಲಿಸಿ ಅಂತ ಹೇಳ್ರಿ. ಏನು ನಿಲ್ಲಿಸಿದ್ವಿ? ಹ್ಯಾಂಡಿಕ್ಯಾಪ್ ಪೇಷೆಂಟಿಗೆ ಅಂತರ ಕಟ್ತಾ ಒಂದು ನಿಲ್ಲಿಸಿಲ್ಲ. ಮನೆ ಕೊಡಲ್ಲ. ಮನೆ ಮಗ ಮಲ್ಕೊಂಡಿರಂಗೆ ಅಂತ ಕೊಡಬೇಕು, ಮಗಳಿಗೆ ಮದುವೆ ಆಗ ಅಂತ ಕೊಡೋಲ್ಲ. ಇಲ್ಲಿ ಬಂದಲ್ಲಿ ಮಾತ್ರ ಕೊಡ್ತೀವಿ. ದೇವ್ರ ಸೀರೆ ಕೊಡ್ತೀವಿ. ಸಾಧ್ಯವಾದ್ರೆ ಕೈ ಇಲ್ಲಕ್ಕಾದ್ರೆ ಬೆಟ್ಟಿರ್ತೀವಿ. ಸಾಧ್ಯವಾದ್ರೆ ಅಂಡ ಸ್ವಲ್ಪ ಅಕ್ಕಿ ಕೊಡ್ತೀವಿ. ಒಂದೇ ನಿಲ್ಲಿಸಲ್ಲ. ಲೆಕ್ಕಿದ್ದಾರೆ ಯಾವ್ದು ಯಾವತ್ತು ಇರೋದಿಲ್ಲ. ಇನ್ನು ನೀರು ಬಾಟ್ಲಿ ಕೊಡ್ತೀವಿ ನಿಲ್ಲಿಸ್ತೀವಿ. ಗೊತ್ತಾದ್ರೆ ಬೇಜಾರಕ್ಕ. ನೀರು ಬಾಟ್ಲಿ ಒಬ್ರಿಗೆ ಕೊಟ್ಟರೆ ಬ್ಯಾಗ್ ಹಿಡ್ಕೊಂಡ್ಬಂದು ಕೈ ನೈಟ್ ನಂಗೆ ನೀರು ಕೊಟ್ಟಿದ್ರು ಹಂಗೆ ನಿಲ್ಲಿಸ್ಬಿಟ್ಟಿದ್ದೀವಿ. ಚೆನ್ನಾಗಿದೆ ವ್ಯವಸ್ಥೆ. 100ಕ್ಕೆ 90% ವ್ಯವಸ್ಥೆ ನಿಲ್ಲಿಸಿದ್ವಿ. 10% ಸೇವೆ ಮಾಡ್ತೀವಿ. ಅದ್ರೂ ಉತ್ತಮರಾದ್ರು ಬರಪ್ಪ. ಇದು ಅದನ್ನು ನಿಲ್ಲಿಸ್ಬಿಡ್ತೀನಿ. ಈ ಬೆಳಗ್ಗೆ ಬರಲ್ಲ, 12 ಗಂಟೆಗೆ ಜನ ಮಾಡಿಸ್ತೀನಿ. ಇಲ್ಲ ಅಲ್ಲಿ ಕಲಿಕೆ ಬರೋದು ಬಿಟ್ಟು ಗೊತ್ತಿರುತ್ತೆ ನಿಮಗೆ. ಬರೋದು ಇಲ್ಲಮ್ಮ. ಅದು ಯಾಕತ್ತ ಮನ್ಸಿನಿಗೆ ಮನ್ಸಂತ ಒಂದಿರುತ್ತೆ. ಮನ್ಸಿನ ನೋವಾದ್ರೆ ಯಾವನು ಏನು ಕೆಲಸ ಮಾಡೋಕ್ಕಾಗುತ್ತೆ. ನಾವು ಹೆಂಗ್ ಇರ್ತೇವೆ ಹಂಗೆ ನೀವು ಯಾಕೆ ಬೇಜಾರಾಗುತ್ತೆ. ಯಾರೋ ಬಂದಿದ್ದು ಲೇಟ್ ಆಗುತ್ತೆ ಅಂತ ಗಲಾಟೆ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಸ್ಟೇಷನ್ಗೆ ಬಂದಿದ್ದೆ. ಅಲ್ರಿ ನಾವು ದೇವ್ರಿಗೆ ಅಂತ ಬಂದಿರ್ತೇವೆ. ರಾತ್ರಿ ಯಾಕಾಗಲ್ಲ ನಾವು ಅದು ಯಾರು ಗೊತ್ತಾ? ಅವಳೇ ಒಂದ್ಸರಿ ಬಂದು ಕಾಲು ಮಾಡ್ಕೊಂಡಾಗ ನೆಕ್ಸ್ಟ್ ಸರಿ ಬಂದು ನನ್ನ ಕಂಪ್ಲೇಂಟ್ ಕೊಡ್ತಾವೆ. ಗಂಡ ಕರ್ಕೊಂಡು ಗಂಡ ಅವಳು ಯಾವನಾರ ಉತ್ತಮ ಅದನ್ನ ಹೆಂಡತಿ ಕಾಲು ಸ್ಟೇಷನ್ಗೆ ಹೋಗಲ್ಲ. ಹೋಗ್ತೀರೇನ್ರ? ಯಾರು ಹೋಗಲ್ರಿ. ಹೆಂಡತಿ ಕಂಡು ಯಾರು ಸ್ಟೇಷನ್ ಹೋಗ್ತೀರಾ? ಯಾರು ಹೋಗಲ್ರಿ. ಸಭ್ಯಸ್ಥರು ಇಲ್ಲ. ಗಂಡ ಬಂದು ಪಬ್ಲಿಕಲ್ಲಿ ಹೆಂಡತಿ ಪಬ್ಲಿಕ್ ಮಾಡ್ತಾನ. ಅಪ್ಪ ಪೊಲೀಸ್ ಅಂತ ಉತ್ಕೊಂಡು ಬರೋದಿಲ್ಲ. ಯಾವನ ಕಾರಣ ಆಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದ. ವಿಡಿಯೋ ಮಾಡಿ ಆಡಿಯೋ ಮಾಡಿ ಅವು ಇದ್ದವ್ರಿ ಅವರು ಯಾರು ಸಾಹಸ ಹೋಗೋದಿಲ್ಲ, ಯಾರು ಮುಟ್ಟೋದಿಲ್ಲ. ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲೆ ಡ್ಯಾನ್ಸ್ ಇರುತ್ತೆ ಅಷ್ಟೇ. ಡ್ಯಾನ್ಸ್ ಸ್ವಾಮೀಜಿ ಆಗ್ಬಿಟ್ಟಿದ್ವಿ. ಅದಕ್ಕೆ ಸ್ವಾಮೀಜಿ ಆಗ್ಬೇಡ ನಾನು ತೀರ್ಮಾನ ಮಾಡಿದ್ದೀನಿ. ಸ್ವಾಮೀಜಿ ಇರೋ ಗೊತ್ತಾಯ್ತಾ? ಇಲ್ಲ ಇನ್ಮೇಲೆ ಹೆಂಗ್ ಗೊತ್ತಾ? ಹೊಸ ತೀರ್ಮಾನ ಮಾಡಿ ನಾನು ಹೆಂಗ್ ಗೊತ್ತಾ? ಒಬ್ಬರು ಮುಟ್ಟಕ್ಕೆ 5,000 ಫಾರಿಂಗ್ ಹೋಗ್ಬಿಡೋಣ ಅಂತ. ವಾರಕ್ಕೊಮ್ಮೆ ತಿಂಗಳೊಮ್ಮೆ ಬರೋದು. ಹಿಂಗೆ ಅನ್ನೋದು ಹಿಂಗೆ ಬಿಡ್ಸೋಣಂಗಿಲ್ಲ. ನೀವು ರೋಡಿಗೆಲ್ಲ ಬಿದ್ದು ಮಾಡ್ಕೋಬೇಕು. ಹಿಂಗೆ ಬಂದ್ರು ಅಂತ ನಾನು ಚಪ್ಪಲಿ ಶೂ ಅಲ್ಲಿ ಹಾಕೋಣ ಅಂತ. ಚಪ್ಪಲಿ ಶೂ ಹಾಕಿ ನಾನು ಬರೋಣ ಅಂತ ಸ್ಟೈಲಾಗಿ ಬಂದು 20 ಉಂಗುರ ಹಾಕಿ ಬಂದ್ರೆ ನಂಬೋದು ನೀವು ನಮ್ಮನ್ನ. ಟಿವಿ ಬೇಡ ನಮ್ದು. ಯಾಕೆ ಹಂಗೆ ಮಾಡೋಣ ಅಂತ ಏನ್ ಮಾಡೋಣ? ಇವತ್ತಿನ ಶುರು ಮಾಡೋಣ. ಸ್ವಾಮಿ ಆಗ್ತೀನಿ. ರೆಡಿನಲ್ಲ? ಮೇಕಪ್ ಮಾಡ್ಕೊಂಬತ್ತೀನಿ ಹೋಗಿ. 20 ಉಂಗುರ ಹಾಕಿ ಬಂದು ನಂಬ್ತೀರ ನನಗೊಂದು ಆಸೆ. ರೋಡಿಗೆ ಬಿಡಲ್ಲ ಅಡ್ಡ. ಮೊನ್ನೆ ಫಂಕ್ಷನ್ಗೆ ಹೋಯ್ತಮ್ಮ. ನಾನು ತಮಾಷೆಲ್ಲ 8 ಜನ ಹೋಯ್ದ್ವಿ.
ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ದೇವರು 9 ಸರಿ ಬಾ 10 ಸರಿ ಬಾ ಮರಿ ಕಡಿಯಿಂದಿಲ್ಲ, ನಾನೇನು ಕಡಿಯಿಂದಿಲ್ಲ, ಶುದ್ಧವಾಗಿ ಬಂದು ಅದ್ದಿದ್ದೇವ್ರು. ಸಾಧ್ಯ ಒಂದು ಏನೋ ಒಂದು ನಂಬಿಕೆ ಇದ್ರೆ ಒಂದ್ಸಲ ಅಕ್ಕಿ ತಗೊಂಡು ಕೊಡಿ, ನನಗೆ 1 ರೂಪಾಯಿ ಕಾಣಿಕೆ ಡಬ್ಬಕ್ಕೆ ಹೋಗಿ ನಂಬಿಕೆ ಇದ್ರೆ ದೇವ್ರ ಸರಿ ಬಂದು ಆಮೇಲೆ ಸೇರ್ತೇನೆ, ಮಿಕ್ಕಿದೇನೋ ಬೇಡ. ರಸ್ತೆನಲ್ಲಿ ಯಾರು ಬಂದು ಗೂಗಲ್ ಪೇ ಫೋನ್ ಪೇ ಯಾರು ರೂಪಾಯಿ ಕೊಡಬಾರ್ದು, ದುರ್ಗಾಸನ ಯಾರು ಟೋಲೋಗಿ ಬಿಡಬಾರ್ದು. ಅದು ಡಿಪಾರ್ಟ್ಮೆಂಟ್ ಸಹಾಯ ಮಾಡೋಂಗಿಲ್ಲ. ನಮ್ಮ ತಮ್ಮಂದ್ರ ನಾನು ಬಂದರೂ ಇಲ್ಲ, ನಾನು ಅದರ ಟಿವಿಯಲ್ಲೂ ಕುಡಿಯೋದಿಲ್ಲ, ತಲೆ ಕೆಡಿಸ್ಕೊಬೇಡಿ. ನಾನೇ ಡ್ರೈವರ್ ಆಗ್ತೀನಿ, ನಾನೇ ಕಂಡಕ್ಟರ್ ಆಗ್ತೀನಿ, ಗಾಡಿಗಳು ನೋಡಿ ನೋಡ್ಕೊಂಡು 800 ರಿಪೇರ್ಗೆ ಹೋಯ್ತು, ಒಮ್ಮೆ ನಿಂತವಲ್ಲಿ ಆಯ್ತಾ. ಇನ್ನು ರೇಷನ್ ನೋಡಿ ಗಾಡಿ ಅದನ್ನೇ ಕಾಣುತ್ತಲ್ವ ಅಂದಾಜು ಆಯ್ತಾ. ಇನ್ನು ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ಜನ ಚಿಕ್ಕ ಕಟ್ಟನ್ನು ತಾಳಿ ಹಾಕಿಬೋದು, ಮಿಕ್ಕಿದ್ದಾರ ಕೈ ಕಟ್ಕೊಳ್ಳಿ. ಗಂಡು ಮಕ್ಕಳು ಯಾವುದೇ ವಾಹನ ಇರಲಿ, ಎಷ್ಟೇ ಕೋಟಿ ಕಾರ್ಡ್ ಇರಲಿ, ನಮ್ಮ ದೇವಸ್ಥಾನಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ನಾನು. ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ, ಆಕ್ಸಿಡೆಂಟ್ ಆಗೋದಿಲ್ಲಂತೆ, ಆದರೂ ಏನಾಗೋದಿಲ್ಲ ಅಂತ ಬಂದು ಭಕ್ತರು ಕೊಡ್ತಾರೆ. ಇದನ್ನು ನಂಬಿಕೆ ಅದು. ಸಣ್ಣ ಬೈಕಿಗೆ ಸಿಂಗಲ್ ಹಾಕ್ಕೊಳ್ಳಿ. ಆಮೇಲೆ ಇನ್ನು ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ಆಯಸ್ಸರಿಲ್ಲ ಪಾಯಸ್ಸರಿಲ್ಲ ಅಂದರೆ ತೆಂಗಿನ ತೋಟದ ಬೆಳೆ ಬಂದಿಲ್ಲ, ಹೊಲದ ಬೆಳೆ ಬಂದಿಲ್ಲ, ಹಸು ಹಾಲು ಕೊಡ್ತಿಲ್ಲ ಅಂದರೆ ಅಲ್ಲಿ ತೇರ್ಕಾಯಿ ಅಂತ ಮಾಡಿದ್ದೀವಿ. ಆಯಸ್ಸರಿಲ್ಲ ಪಾಯಸ್ಸು ಕಾರಣ ಮನೆ ಬಾಗಿಲಿಗೆ ಕಟ್ಟಿ, ದನಿ ಮನೆಗೊಂದು ಕಟ್ಟ ಬೇಡ. ನಾವು ದುಡ್ಡುಗೋಸ್ಕರ ಮಾಡ್ತಿಲ್ಲ ಅದನ್ನು. ತೋಟಕ್ಕೊಂದು ಬೇಡ. ಒಂದು ವೇಳೆ ನಿಮ್ಮ ಮನೆಗೆ ಒಂದಿರು ಸಾಕು, ತೋಟದಲ್ಲೋ ಮನೆಯಲ್ಲೋ ದನಿ ಮನೆಗೆ ಒಂದಿರು ಸಾಕು. ಮಿಕ್ಕಿದ ಈಗ ಒಂದು ಗಡಿಯಾರ ಟಿವಿ ಫೋಟೋ ಇರಿ. ಏನು ತೊಗೊಂಡೋಗೋ ಶಕ್ತಿ ಇಲ್ಲ ಬಡವರಾದರೆ ಸೇರ್ ತೊಗೊಂಡೋಗಿ ಅದಕ್ಕೆ ಅಮ್ಮನೆ ಸಾಕೊಂಡು ತುಂಬಿ ನೀರು ಮಾಡ್ಕೊಂಡು ಎಲ್ಲ ಕಡೆ ಮೂಲಿಗೆ ಉಗ್ತಾ ಬನ್ನಿ. ಕುಂಕುಮ ತೊಗೊಂಡೋಗಿ ಅವ್ರಿಗೆ ಹಾಕಿ, ಕುಂಕುಮ ಸೇರ್ತಾ ಹಾಕಿ ತುಂಬಿ ತೊಗೊಂಡು ನೀರು ಹಾಕಿ ಉಗ್ಗಿ ಯಾರು ಮಾಡಿದ್ರೆ ಅವ್ರಿಗೆ ವಾಪಸ್ ಹೋಗುತ್ತೆ. ನೆನಪಿರಲಿ, 9 ಸರಿ ಬರಬೇಕಾ 10 ಸರಿ ಬರಬೇಕಾ ಇಲ್ಲ. ಪ್ರತಿ ಅಮಾವಾಸ್ಯೆ ಮೇಲೆ ತಡೆ ಹೊಡಿತೀವಿ. ಹಣ ಇಲ್ಲ ಅಂತ ಬಡ್ರೆ ಫ್ರೀ ಹೊಡಿತೀವಿ. ಅಲ್ಲಿ ನೋಡ್ರಿ ಮಾತುಗಳ ಹೊಡಿತಾರೆ, ಕೈಯಲ್ಲಿ ಹೊಡಿತಾರೆ ಕಡೆ ಬಂದದ. ಇನ್ನು ಕೊನೆಯಾಗಿ ಹೇಳ್ತೀನಿ, ಗಲಾಟೆ ಮಾಡೋ ಬರಬೇಡಿ, ನಂಬಿಕೆಯವ್ರು ಬನ್ನಿ. ನಂಬ್ಸಕ್ಕಾಗೋದಿಲ್ಲ, ಇಂಗಿತ ಅನ್ಬೇಡಿ, ನಮ್ದವ್ರು ಬನ್ನಿ. ಅಂದಾಜು ಇನ್ನೊಂದು ಏನು ಹೇಳ್ತಿದ್ದೆ, ಈ ಕ್ಷೇತ್ರಕ್ಕೆ ಸಂತೆ ಬೆಂಗಳೂರು ಒಬ್ಬ ಪಂಚಾಯತ್ ಸಭೆ ಮಾಡಿ ಬರ್ತಾನೆ, 500 ರೂಪಾಯಿ ಕಾಲು ಬರುತ್ತೆ. ಅವನೇ ನೀವೆಲ್ಲ ಬರ್ಲಿಕ್ಕೆ ಮುಖ್ಯ ಕಾರಣ, ಬೇಸಿಕ್ ಮಾಡೋದು ಈಗ ತಂಗಿದ್ದಾರ. ಇನ್ನು ಕರ್ನೂಲ್ ಆಂಧ್ರದನು ಎಡಿಟ್ ಮಾಡೋದು, ಚಿಕ್ಕನಾಗಿನ ಹುಡುಗ ಮಾತ್ರ ಅರೆ ಬಿಡಿಯೋದು ಗೊತ್ತಿರೋ. ಒಬ್ಬೊಬ್ಬರನ್ನು ಪವರ್ ಇರುತ್ತೆ. ಕಾರ್ಪೆಂಟ್ರು ಬಾಯ್ಕೊಂಡು ಆಂಧ್ರದವರು ಅರಡಾಗ ಸದಾಗುತ್ತೆ. ಅಡುಗೆ ಮಾಡೋರು ಬಂದು ಚನ್ನಗಿರಿ ಹತ್ರ ಕಿಡ್ನಿ ಫೇಲಾದರು ಗೆಲ್ಕೆ ಮೇಲೆ ಒಬ್ಬೊಬ್ಬರು ಒಂದೊಂದು ಪವಾಡ ಹೇಳ್ತವ್ರು, ಕೊನೆಯೇ ಇಲ್ಲ. ನನಗೆ ನಂಬಕ್ಕಾಗೋದಿಲ್ಲ. ವೆಲ್ಡಿಂಗ್ ಮಾಡೋಣ ಯಾರು ಕಣ್ಣು ಬರುತ್ತೆ ಅಂತ ಬರ್ತಾನೆ, ಇನ್ನೂ ಬೇರೆ ಬರ್ತಾನೆ. ನಂಬಿಕೆ ದೊಡ್ಡ ಪವಾಡ. ಹಂಗಾದ್ರೆ ಯಾವ ದೇವರು 9 ಸರಿ ಬಾ 10 ಸರಿ ಬಾ ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ ಅನ್ನೋದಿಲ್ಲ. ಬಂದಾಗ ಶರಣಾಗಿ, ಬಂದಾಗ ಕಾಯ್ಕೊಂಡು ಹೋಗಿ. ಕರೆಕ್ಟ್ ಸಮಯ ಏನೂ ಇಲ್ಲ ಅಂದರೆ ನಾನು ನನ್ನದು ನನ್ನಿಂದಲೇ ಬಿಟ್ಟು ಅಡ್ಬಿಡಿ, ಶರಣಾಗ್ರಿ. ಆಮೇಲೆ ನಿಮ್ಮ ಮನೆಗೆ ನೀವು ಬರೋದಾದ್ರೆ ನನ್ನ ದೇವಸ್ಥಾನಕ್ಕೆ, ನಿಮ್ಮ ಮನೆಗೆ ಬರುವಾಗ ನಿಮ್ಮ ಮನೆಗೆ ಇಟ್ಟು ಬನ್ನಿ. ಏನು ಹೇಳ್ರಿ, ನಾನು ನನ್ನದು ನನ್ನಿಂದಲೇ ಅಹಂಕಾರ ಮನೆ ಬಿಟ್ಟು ಬಂದಿರಿ. ಮತ್ತೆ ಅಪ್ಪಿತಪ್ಪಿ ಮತ್ತೆ ತಾಂಬಂದಿರಿ, ಚಪ್ಪಲಿ ಬೆಳೆದು ಹಾಕ್ಬಿಟ್ಟಿರಿ. ತಗೊಂಡೋಗ್ರಿ. ದಯವಿಟ್ಟು ಹಂಗೆ ಮಾಡಿ. ಅಂದಾದ್ರೆ ಕಟ್ ಮಾಡಿ. ವಿಡಿಯೋ ಮಾಡೋರಿಗೆ, ಯೂಟ್ಯೂಬ್ ಮಾಡೋರಿಗೆ, ಫೇಸ್ಬುಕ್ ಮಾಡೋರಿಗೆ ಎಲ್ಲ ಒಂದು ದೇವಸ್ಥಾನ ಒಂದ್ಸರಿ ಜ್ವರ ಪಾಸ್ ಹಾಕ್ಬಿಟ್ಟು ಮಾಡಿ. ಇನ್ನೊಂದು ವಿನಂತಿ ಗೊತ್ತಿರುತ್ತೆ, ಕಾರಣಾಂತರದಿಂದ ಕೆಳಗಡೆ ನಾನು ಮೂರನ್ನು ಬೇಯೋದಿಲ್ಲ, ಬೇರೆಯನ್ನು ಬೇಯೋದಿಲ್ಲ. ಅಲ್ಲಿ ಹಳ್ಳ ನಮ್ದಲ್ಲ, ರೋಡು ನಮ್ದಲ್ಲ. ಎಷ್ಟೋ ಜನ ಪುಣ್ಯಾಪುರನ ಕೇಳ್ಕೊಂಡ್ವಿ, ರೋಡ್ ರಸ್ತೆ ಮಾಡಿಸಿ, ರೋಡ್ ಮಾಡಿಸಿ ಅಂತ. ಎಲ್ಲ ಒಂದು ಬಾಯಿ ಮಾತ ಮಾಡಿಸೋದು ಹೇಳ್ತಾರೆ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ. ಎಲ್ಲ ಭರವಸೆಗಳು ಕೊಡ್ತಾ ಹೋಗ್ತಾರೆ. ನೋಡ್ತೀರಿ ಕೆಳಗೆಲ್ಲ ಬೇರೆ ಆಳ್ತಾ ಬೇರೆಗೆಲ್ಲ ಹೋಗುತ್ತೆ. ನಮಗೆ ದೇವಸ್ಥಾನ ಜಾಗ ಕಮ್ಮಿ ಇರುತ್ತೆ. ಅಂದಾದ್ರೆ ನಿಮ್ಮೆಲ್ಲ ಸಹಕಾರ ಇದ್ದರೆ ಜನಗಳಿಗೋಸ್ಕರ ನೀವು ಬಂದು ನಂಬಿಕೆಯಿಂದ ಇರ್ತೀವಿ, ಮಾತಾಡಲ್ಲ, ಗಲಾಟೆ ಮಾಡಲ್ಲ, ತೊಂದರೆ ಕೊಡಲ್ಲ ಅಂತಕ್ಕಂಥ ಮಾತ್ರ ಬನ್ನಿ. ಸಾಧ್ಯವಾದರೆ ಮೇಲಂಚು ತಾಯಿ ನಮ್ಮ ಒಂದು ಜಾಗ ಕೊಡ್ಸಾಳೆ, ಯಾರ ಪುಣ್ಯಾತ್ಮ ಸ್ವಲ್ಪ ಕೊಟ್ಟಿದ್ದಾನೆ. ಅಲ್ಲೊಂದು ಸಣ್ಣ ಗುಡಿ ಕಟ್ತೀನಿ. ಇದು ದೇವಸ್ಥಾನಕ್ಕಿಂತ ಅಲ್ಲಿ ಮಾಡೋ ಉದ್ದೇಶ ನಂದಲ್ಲ. ಇಷ್ಟೊಂದು ದೊಡ್ಡ ದೇವಸ್ಥಾನ ಮಾಡಿ ಇಷ್ಟೆಲ್ಲ ಹೆಸರು ಮಾಡಿ ಹೋಗಿ ಬೇಜಾರು ನಂಗೂ ಇದೆ. ಬಟ್ ಇಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ. ಮುಂದೊಂದು ದಿನ ಹಾಲ್ಟಿಂಗ್ ಸಿಗಲ್ಲ. ಎಲ್ಲ ಅಡಿಕೆ ಹೊಡೆಗೆ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಕಂಬ ಇಳಿಸಿ ನೋಡ್ತೀವಿ ನೀವೆಲ್ಲ. ಅವರು ಬೇಗ ಹಾಕ್ಯಂತಾರೆ. ಎಲ್ಲಿ ಜಾತಿ ನಡೆಯುತ್ತೆ ಹಳ್ಳಿ ಕಡೆ, ಇದೊಂದು ದೊಡ್ಡ ಸಮಸ್ಯೆ. ಜಾತಿ ಒಂದು ಒಂದಾಗ್ಬಿಟ್ಟು ನನ್ನ ಜಾತಿ ಏನು ಮಾಡೋಂಗಿಲ್ಲ. ಅದರಲ್ಲಿ ದಯವಿಟ್ಟು ಎಲ್ಲ ಸಹಕರಿಸಿ. ನೀವೇನು ಫುಲ್ಲು ಬರೋಲ್ಲ, ಗಲಾಟೆ ಮಾಡ್ದಂಗೆ ಹೋಗಿ ನಾವೊಂದು ಸಣ್ಣ ಗುಡಿ ಹಾಕಿ ದೇವಸ್ಥಾನ ಮಾಡಿ ತಾಯಿ ನಮ್ಮನ್ನು ಪ್ರಣಯ ಮಾಡ್ತೀವಿ. ನಂಬಿಕೆ ಇದ್ದರೆ ಬನ್ನಿ. ನಂಬಿಕೆ ಇರಲಿ. ಇಲ್ಲಿ ಕಾರ್ ಗೀಚಾಗುತ್ತೆ ಅಂತಕ್ಕಂಥ ಯಾರು ಬರಬೇಡಿ, ಕಾಯಕ್ಕಾಗಲ್ಲ ಯಾರು ಬರಬೇಡಿ, ಲೇಟ್ ಆಗುತ್ತೆ ಅನ್ನೋ ಬರಬೇಡಿ ದಯವಿಟ್ಟು. ಯಾಕಂದರೆ ಕಷ್ಟರು ಬಂದಿರ್ತಾರೆ, ಏನೋ ಕೇಳ್ಕೊಂಡು ಹೋಗ್ತಾರೆ. ಆಮೇಲೆ ಮೊಬೈಲ್ ಹುಚ್ಚು ಬರಲೇಬೇಡ್ರಿ. ಮೊಬೈಲ್ ಹುಚ್ಚು ಯಾವ ಬರ್ತೀರಿ ನಮಗೆಲ್ಲ ಮೊಬೈಲ್ ಹುಚ್ಚು ಯಾರು ಬರ್ತೀರಿ ಬರೋಕ್ಕೆ ಮುಂಚೆ ಮೊಬೈಲ್ ಹುಚ್ಕೊಂಡು ಮೊಬೈಲ್ ಯಾರು ದಂಡ ಕೊಟ್ಟೋಗ್ತೀರಿ, ಅವರು ಭಾಳ ಕಷ್ಟ ಅನುಭವಿಸ್ತೀರಿ ನೀವೇ. ನಾನು ಜವಾಬ್ದಾರಲ್ಲ. ಈ ಕಡೆಗೇನಾ ಮೊಬೈಲ್ ಇಟ್ಕೊಂಡ್ರೆ ಬನ್ನಿ, ಬೈಯಲ್ಲ. ಮೊಬೈಲಾಗಿ ಯೂಸ್ ಮಾಡಿ ದೇವಸ್ಥಾನೊಳಗೆ ಎತ್ತಿ ಆಮೇಲೆ ಮಾಡ್ತೀನಿ ಇನ್ನಿ ಇಲ್ಲ ಕಡೆ ಬಂದೀವಿ ಅಂತ ಹೇಳಿ ಕಟ್ ಮಾಡೋರು ಬನ್ನಿ. ಮೊಬೈಲ್ ಹುಚ್ಚು ಬರಲೇಬೇಡಿ, ಹೆಣ್ಣಾಲಿ ಗಂಡಾಲಿ. ಆಮೇಲೆ ಗಂಡಸು ಹೊಡಿಬೋದು ಬೇಕಾದ್ರೆ, ಹೆಂಗಸು ಹೊಡೆಯಂಗೆ ಇಲ್ಲ ಅಂತ ತಲಾಟೆ ಹೆಣ್ಮಕ್ಳು ಬರೋದೇ ಬೇಡ. ನಂಬಿಕೆ ಅಲ್ದ ಕರೆಕ್ಟಾ? ಯಾರು ಬೈಕೆ ಹೆಣ್ಮಕ್ಳು ನಿಮ್ಮ ಬೈತಿಲ್ಲ ನಾನು, ಮತ್ತೆ ನಿಮ್ಮ ಬೈತ ಅನ್ಕೊಬೇಕ. ಬರ್ತಾರೆ, ಪೇಷಂಟ್ ಬರ್ತಾರೆ, ಬರಕ್ ಆಗ್ತಾ ಇಲ್ಲ, ಬರಕ್ ಹೋಗ್ತಾರೆ. ಅದಕ್ಕೆ ಕರ್ಕೊಂಬರಕ್ಕಾಗಲ್ಲ, ಬರ್ಬಾರ್ರಪ್ಪ. ಏನಕ್ಕೆ ಅಮ್ಮ ಗಾಡಿ ಮಾಡ್ಬೇಡಿ,
ಇನ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಗಂಡನಲ್ಲಿ ಕುಣಿಸ್ಬಿಡ್ತಾರೆ, ಮಕ್ಕಳು ಬರಲ್ಲ ಅಂತಾರೆ. ನಾವು ಕರ್ಕೊಂಬರಕ್ ಹೋಗ್ಬೇಕು ಅವ್ರನ್ನ, ಕರ್ಕೊಂಬಂದು ನೀವು ಕರ್ಕೊಂಬರಕ್ಕಾಗಲ್ಲ, ನೀವು ಬರ್ರಿ ಅಂತ. ನಾವು ನೋಡಿ ಅವ್ರ ಮಕ್ಕಳು ಮನೆಗಿರ್ತಾರೆ, ನಾವು ಕರ್ಕೊಂಬರಕ್ ಅಂತ ಬರಬೇಡಿ. ಮಕ್ಕಳು ಮನೆಗಿದ್ದಾರಂತೆ, ಮೊನ್ನೆ ಜಗಳ ಆಡ್ತಾರೆ, ವೆಲ್ಡಿಂಗ್ ಮಾಡಿರ್ತಾರೆ, ಅನ್ನೋದ್ರ ಅಲ್ಲ. ಕರ್ಕೊಂಬರಕ್ಕೂ ಆಗಲ್ವಂತೆ, ಮಕ್ಕಳು ಬರಲ್ವಂತೆ. ಆಮೇಲೆ ಇದಕ್ಕೆ ಏನಂತಾರೆ, ಟಿವಿ ಕೊಡ್ತೀವಿ ಅಂತಾರೆ. ಒಳ್ಳೆ ನಾನು ಹೇಳಿದೆ ಟಿವಿ ಕೊಡೋದಾದ್ರೆ ನಮ್ಮ ಮನೆ ಮಕ್ಕಳು ಸರಿಯಿಲ್ಲ ಅಂತ ಕೊಡಿ ಅಂತ. ಕರೆಕ್ಟ್ ಅಲ್ವಾ? ಆ ಮಕ್ಕಳು ಸರಿಯಾಗಿ ಬೆಳೆಸಿಲ್ಲ ಅಂತ ಕೊಡಿ. ಮೇಲೆ ದೇವಸ್ಥಾನ ಮಾಡ್ತಾ ಇರ್ತೀನಿ, ಯಾರು ಬೇಕಾದ್ರು ಲೈವಲ್ಲಿ ಹಾಕಿದ್ದೀನಿ, ಯಾರ್ಯಾರಿಗೆ ಕೊಡಂಗಿಲ್ಲ, ಖುದ್ದಾಕೊಂಡು ನನಗೆ ಕೊಡಬೇಕು, ನನಗೆ ಹೇಳ್ಬೇಕು. ನೀವೇನಾರ ಮೇಲೆ ಕಲ್ ಕೊಡ್ಸೋರು, ಎಮ್ಸಾಣ್ ಕೊಡ್ಸೋರು, ಗೂಗಲ್ ಪೇ ಫೋನ್ ಪೇ ಮಾಡೋರು ರಸ್ತೆಗೆ ಎಲ್ಲೂ ಮಾಡಂಗಿಲ್ಲ. ಯಾರಾದರೂ ಬಂದು ದುರ್ಗಾಸೋ ಕಡೆ ಅಂತ ಹೇಳಿ ನಿಮ್ಗೆ ಗೂಗಲ್ ಪೇ ಮಾಡಿ, ಫೋನ್ ಪೇ ಮಾಡಿ, ಅದು ಮಾಡಿ ಇದು ಮಾಡಿ ಅಂದ್ರೆ ಯಾರು ನಂಬ್ಕೊಡೋದು. ನೆನಪಿಲ್ಲ ಅಂತ ಬಂದ್ರ ನಾವ್ಯಾರು ಕೇಳೋದಿಲ್ಲ, ಯಾರು ಮಾಡೋದಿಲ್ಲ. ಹೆಣ್ಮಕ್ಳು ನೀವು ಅಷ್ಟೇ, ಪ್ರತಿಯೊಬ್ಬರು ಏನೋ ಸಹಾಯ ಮಾಡಂಗಿದ್ರೆ ಒಂದು ರೂಪಾಯಿ ಅಳಿವು ಸೇವೆ ಮಾಡ್ಬೋದು. ಎಂತಮ್ಮ ಕರೆಕ್ಟ್ ಅಂತಮ್ಮ? ರಸ್ತೆಗೆ ಯಾರಿಗೂ ಮಾಡಂಗಿಲ್ಲ. ಏನಾರ ಮಾಡಿದ್ರೆ ಕಾರ್ಯಕ್ರಮ ಮುಂದೆ ಮೇಲೆ ಸಣ್ಣಕ್ಕೊಂದು ನಡೀತಾ ಇರುತ್ತೆ, ಅಲ್ಲೊಂದು ಸಣ್ಣ ಗುಡಿ ಕಟ್ತೀನಿ. ದಯವಿಟ್ಟು ಸಹಕಾರ ಮಾಡೋಂಥವ್ರು ಏನು ಬೇಕಾದ್ರೂ ಕೊಡಿಸ್ಬೋದು. ಅಂದಾದ್ರೆ ಕಾರಣಾಂತರದಿಂದ ದೇವಸ್ಥಾನ ಮೇಲಾಗುತ್ತೆ. ಮಳೆಗಾಲದಲ್ಲಿ ಬಹಳ ತೊಂದರೆ ಆಗುತ್ತೆ. ಗಾಡಿ ಪಾರ್ಕಿಂಗ್ ಇಲ್ಲ. ನಮ್ಮೂರು ಜನ ಕಲ್ಲು ಬಿಟ್ಟಿದ್ದಾರೆ, ಜನ ಎಲ್ಲರೂ ಬೇಯೋದಿಲ್ಲ. ಅಲ್ಲಿ 8 ಅಡಿ ಜಾಗ ಪಾಪ, ಅಲ್ಲಿ ಗಾಡಿ ಪಾರ್ಕಿಂಗ್ ಇರೋದಿಲ್ಲ. ನಿಮ್ಗೂ ಕಷ್ಟ ಆಗುತ್ತೆ ಮಕ್ಕಳು ಕರ್ಕೊಂಬರಕ್ಕೆ, ಇಳ್ಕೊಂಬರಕ್ಕೆ. ಮತ್ತೆ ಏನು ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ಯಾಕೆಂದ್ರೆ ನಿಮಗೆ ಗೊತ್ತಿರುತ್ತೆ, ಚಿಕ್ಕ ದೇವಸ್ಥಾನದಲ್ಲಿ 34 ಗುಂಟೆ ಅಷ್ಟೇ ನೆಸರಿಗಿರೋದು. ಇಷ್ಟೇ ನಾನು ದೇವಸ್ಥಾನ ಮಾಡ್ಕೊಂತೀನಿ. ಇದರಲ್ಲಿ ಜನಗಳು ಇರ್ತಾರೆ. ಜನ ಅದರಲ್ಲಿ ದಯವಿಟ್ಟು ಸಹಕರಿಸಿ. ಮುಂದೆ ಇನ್ನೊಂದು ಅಮ್ಮಮ್ಮ ಅಂದ್ರೆ ಇನ್ನೊಂದು ವಾರ ಒಳಗೆ ದೇವಸ್ಥಾನ ಮೇಲೆ ಹೋಗ್ತಾ ಇರುತ್ತೆ. ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಬಂದು ಜಗಳ ಯಾರು ಬರಬೇಡಿ. ಸಣ್ಣ ಗುಡಿ ಏನು ಕಟ್ತಾ ಇರ್ತೀವಿ. ಯಾಕಂದ್ರೆ ಇಲ್ಲಿ ಗೊತ್ತಿರುತ್ತೆ, ಅಕ್ಕಪಕ್ಕದಲ್ಲಿ ಇಲ್ಲಿ ಜಾತಿ ಭೇದ ಕಂಡು ಅಲ್ಲಿ ಬೇಲೆ ಹಾಕ್ತಾ ಇರ್ತಾರೆ. ಹಳ್ಳಿ ಕಡೆ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಜಾತಿ ಭೇದ ಅಂತ ಒಂದು ಒಗ್ಗಟ್ಟಾಗ್ಬಿಟ್ರೆ ಅಕ್ಕಪಕ್ಕ ಹಾಳು ಮಾಡ್ಬಿಡ್ತಾರೆ. ಯಾರು ಏನ್ ಬೇಕಾದ್ರೂ ಮಾಡ್ತಾರೆ, ಜಾತಿ ಒಂದು ಸೇರ್ಕೊಂಡ್ಬಿಟ್ರೆ. ಇದು ಕಾರಣಾಂತರದಿಂದ ಕೆಲವು ಜನ ಹೊಟ್ಟೆ ಕಿಚ್ಚಿಂದ, ಕೆಲವು ಜನ ಬೇಜಾರಾಗಿ ನನ್ನೇನು ಮಾಡೋಕ್ಕಾಗಿಲ್ಲ, ದೇವಸ್ಥಾನ ನಿಲ್ಸಕ್ಕೆ ಆಗೋದಿಲ್ಲ. ನಾನು ಅರ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮಳೆಗಾಲದಲ್ಲಿ ಅನ್ಕೊಂಡಿದ್ದೀವಿ. ಎಷ್ಟೋ ಜನ ಅಕ್ಕೆ ಬಿದ್ದೋಯ್ಯಾರೆ, ಎಷ್ಟೋ ಜನ ಪೇಷಂಟ್ ಬರೋಕ್ಕಾಗ್ತಾ ಇಲ್ಲ, ಗತೆ ಇದೆ. ಎಷ್ಟೋ ಮಕ್ಕಳಿಗೆ ಕರ್ಕೊಂಬರಕ್ ಆಗ್ತಾ ಇಲ್ಲ ಅಂತ ಹೇಳಿ ಕಾರಣ ಅಂತಂದ್ರೆ ಪಾರ್ಕಿಂಗ್ ಇರೋದಿಲ್ಲ, ರೋಡ್ ಇರೋಲ್ಲ ಅಂತ. ರೋಡ್ ರಸ್ತೆ ಮತ್ತೆ ಪಾರ್ಕಿಂಗ್ ಇರುತ್ತೆ. ನೆಕ್ಸ್ಟ್ ಇಂದ ಯಾರು ಬರೋದಾದ್ರೆ ಅರ್ಜೆಂಟ್ ಆಗೋದಂತ ಲೇಟ್ ಆಗುತ್ತೆ ಅಂತಕ್ಕಂಥ ಯಾರು ಬರಬೇಡಿ. ಯಾಕಂದ್ರೆ ದೇವಸ್ಥಾನ ನಡೀತಾ ಇರುತ್ತೆ, ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ಚಿಕ್ಕದೊಂದು ಗುಡಿ ಇರುತ್ತೆ, ಯಶಮಕ್ಕನವರು ಮಾತ್ರ ಬನ್ನಿ. ಸಾಮ್ಯ ನೋಡ್ಬೇಕು ಅಂತಕ್ಕಂಥ ಬರಬೇಡಿ. ಸಾಧ್ಯವಾದ್ರೆ ನಾನಂತೂ ಯಾರನ್ನೂ ಏನು ಕೊಡಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ. ನಿಮಗೆ ನಂಬಿಕೆ ಇದ್ರೆ ದೇವಸ್ಥಾನ ವೀಕ್ಷಿಕೆ ಇಲ್ಲೂ ಕೊಟ್ಟಿದ್ದಾರೆ. ಪುಣ್ಯಾತ್ಮರು ಇಲ್ಲೂ ಅಕ್ಕಿ ಕೊಟ್ಟಾರೆ, ನೀವು ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಟ್ಟು, ಸೀರೆ ಕೊಡ್ತೀರಿ, ಬಳೆ ಕೊಡ್ತೀರಿ, ಬೈಸ್ಕೊಂಡು ಹೋಯ್ದಿರಿ, ಬ್ಯಾಡ್ ವೇಷ ಮಾಡಿ ಹೋಯ್ದಿರಿ, ಗಲಾಟೆ ಮಾಡಿ ಹೋಯ್ದಿರಿ, ನಮ್ಗೆ ಬುದ್ಧಿ ಕಲ್ಸು ಹೋಯ್ದಿರಿ, CC ಕ್ಯಾಮ್ರಾ ಹಾಕಂಗ್ ಮಾಡಿದಿರಿ. ಕಳ್ತನ ಆಗೋದಿಲ್ಲ. ನೀವು ಎಲ್ಲದೂ ಮಾಡೋದಿರಿ. ಮೇಲ್ಗಡೆ ಸಹಕಾರ ಇದ್ರೆ ಮತ್ತೊಮ್ಮೆ ದೇವಸ್ಥಾನ ಕಟ್ತಾರೆ ಅಂತ ಅಂದ್ಕೋಬೇಡಿ, ಮನುಷ್ಯನ ಮಾಡ್ಕೋಬೇಡಿ. ಕಾರಣಾಂತರದಿಂದ ಮೇಲೆ ಸ್ವಲ್ಪ ಗುಡಿ ಕಟ್ತಾ ಇರ್ತೀವಿ. ಸಾಧ್ಯವಾದ್ರೆ ಎಮ್ಸೆಂಟ್ ಕೊಡಿಸ್ಬೋದು, ಕಲ್ಲು ಕೊಡಿಸ್ಬೋದು, ಸಿಮೆಂಟ್ ಕೊಡಿಸ್ಬೋದು. 1 ರೂಪಾಯಿ ಆಕಾರ ಹಾಕ್ಬೋದು. ಪಾಯತ್ಯಾಗ ಬಂದು ಬರ್ಬೋದು. ಯಾಕಂದ್ರೆ ಪಾಯತ್ಯಾಗ ಯಾರು ಬರೋದಿಲ್ಲ, ಕೆಲಸಗಾರ ಸಿಗೋದಿಲ್ಲ, ದುಡ್ಡು ಸಿಗುತ್ತೆ. ಬೇಕಾದ್ರೆ ಕೆಲಸ ಬರೋದಿಲ್ಲ. ಯಾರ ಕೆಲಸಗಾರ ಬಂದು ಬರ್ಬೋದು. ನಾಳೆಯಿಂದ ಶುರು ಆಗ್ತದೆ. ಮೇಲೆ ತಾನಾಗಿ ಬಂದು ಕೆಲಸ ಮಾಡ್ಬೋದು. ಕೆಲಸ ಮಾಡಿರ್ತಕ್ಕಂಥ ಪ್ರತಿಫಲ ಏನಾದ್ರು ಕೊಟ್ಟೆ ಕೊಡ್ತೀನಿ. ಅಥವಾ ಮಾಡೋಣ ಬೇಡ? ನಾವು ದೇವಸ್ಥಾನ ಸಹಕಾರ ಮಾಡ್ತೀರಾ ಬಿಡೋದು? ಎಲ್ಲ ನಿಮ್ ಕೈಲಾಗ ಸಹಕಾರ ಮಾಡಿ. ಮೇಲೆ ಪಾರ್ಕಿಂಗ್ ವ್ಯವಸ್ಥೆ, ರೋಡ್ಗೆ ಪಾರ್ಕಿಂಗ್ ಇರುತ್ತೆ. ಸಾಧ್ಯವಾದ ಒಂದು ಸಣ್ಣದೊಂದು ಬಾತ್ರೂಮ್ ಮಾಡ್ಸೋಣ ಅಂತಿದ್ದೀವಿ. ಒಂದೇ ಒಂದು ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಳಿಗೆ ಒಂದು. ಗಲೀಜ್ ಮಾಡೋ ಬರಬೇಡಿ. ಬಾತ್ರೂಮ್ ಮಾಡಿಸಿದ್ದೆ ನಾನು. ಅಲ್ಲಿ ಬಾತ್ರೂಮ್ ನೀರಾಕ್ ಬಂದ ಕಡೆಯರ್ ನಮ್ಮನ್ನ ಬಾತ್ರೂಮ್ ಕಿತ್ತಾಗಿದ್ದೀನಿ ನಾನು. ನಮ್ಮ ಅಪ್ಪನೇ ಕಟ್ಬಿಡದೆ ಬಾತ್ರೂಮ್ ಕಣಕ್ ಸೆಟ್ಟು. ಅಲ್ಲಿ ಬಾತ್ರೂಮ್ ಇತ್ತು, ಕಲ್ಲ ನೀರಾಕ್ ಬಂದಿದ್ದ ಅದನ್ನ ಕಿತ್ತಾಗಿದ್ದೆ. ಯಾರು ಮಾಡಿಸ್ತೀನಿ ಕೆಲವು ಜನಕ್ಕೆ. ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ 1 ರೂಪಾಯಿ ದೇಣಿಗೆ, 1 ರೂಪಾಯಿ, 1 ಕಲ್ಲು, 1 ಇಳಿ ಮಣ್ಣು, ನಿಮ್ ಸಹಕಾರ ಇದ್ರೆ ನಾನು ದೇವಸ್ಥಾನ ಕಟ್ತಾ ಇದೀನಿ. ಎಂತಿರ್ಲಿ, ದೇವಸ್ಥಾನಕ್ಕೆ ಸಹಕಾರ ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬಂದು ಮಾತ್ರ ಮಾಡ್ಬೇಕು. ಗೂಗಲ್ ಪೇ, ಫೋನ್ ಪೇ, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಏನು ಮಾಡಂಗಿಲ್ಲ. ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಅಂತ ಏನು ಮಾಡಿರೋದಿಲ್ಲ. ನೆನ್ಪಿರ್ಲಿ ನಿಮ್ಗೆಲ್ಲ. ಎಲ್ಲ ಇಲ್ಲೇ ಮಾಡಿರ್ತೀವಿ. ಒಂದೇ ನಿಮಿಷ, ಒಂದೇ ಒಂದು ಕಾಣಿಕೆ ಡಬ್ಬಿ, ಒಂದು ಎಕ್ಸ್ಟ್ರಾ ಕೊಡಪ್ಪ. ಎಲ್ಲ ದೇಣಿಗೆ ಹಾಕೋರು ಹಾಕ್ತಾರೆ. ಗುರುವೇ, ಒಂದು ಕಾಣಿಕೆ ಡಬ್ಬಿ ಎಕ್ಸ್ಟ್ರಾ ಇದೆಯಾ? ಪ್ರೀತು ಬಟ್ ಯಾರು ಸಹಕಾರ ಮಾಡೋದಿಲ್ಲ. ಅರ್ಥ ಆಗತ್ರ? ನಿಮ್ಮ ಊರಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಬಂದು ನಿಮಗೆ ಸಹಾಯ ಮಾಡ್ತಿದ್ರೆ, ಒಂದು ಧಾರ್ಮಿಕ ಕ್ಷೇತ್ರ ಇದ್ರೆ, ಏನೋ ಪುಣ್ಯ ಕೆಲಸ ಮಾಡ್ತಿದ್ರೆ ಅದಕ್ಕೆ ಕಲ್ಲೆಸೆ ಬದ್ದು ಅದನ್ನ ಉದ್ಧಾರ ಮಾಡಕ್ ಪ್ರಯತ್ನ ಪಡಿ. ಇಲ್ಲ ಏನು ಮಾಡಕ್ಕಾಗಿಲ್ಲ ಅಂದ್ರೆ ಭಾವಿಸ್ಕೊಂಡೀರಿ. ಮುಂದೊಂದ್ ದಿನ ಏನ್ ಮಾಡ್ತಿರೋ ಪ್ರತಿಫಲ ನಿಮ್ಮ ಮಕ್ಕಳಿಗೆ ಅದು ಇಕ್ಕಿದ್ದೆ. ಒಂದು ಧಾರ್ಮಿಕ ಕ್ಷೇತ್ರ ಎತ್ತಿರಿ, ಮುಂದೊಂದು ಇದ್ದೇ ಇರುತ್ತೆ. ಇನ್ನು ನನ್ನ ಈ ಫೋಟೋ ಬಂದು ಅವರು ಮೇಬಲ್ ಬಂತ ಜಮಖಂಡಿಂದ ಬರ್ತಾನೆ. ಮಸ್ತುಮಾನ್ ಜನ ಮಾತು ಬರುತ್ತೆ. ಅವನ ನನ್ನ ಫೋಟೋ ನೀವು ನಿಮ್ಮ ತಂಗಿ ಮೇಬಲ್ ಬಂತ ಜಮಖಂಡಿಂದ ಬರ್ತಾನೆ. ಮೊದಲು ಮಾತು ಬರುತ್ತೆ ಅಂತ ಎಲ್ಲ ಕಡೆ ಫೋಟೋ ಅವನೇ. ಅರ್ಥ ಆಗತ್ರ? ಕೈಗಿಸ್ಕೋಬಾರ್ದು ಅಂತ ನನ್ನ ಭಾವನೆ.
ಈಗ ನಿನ್ ಮಕ್ಳು ಇರೋದಿಲ್ಲ, ನಾನು ಬಡವ, ನನಗೆ ನಾನು ಕೇಳ ದೇವ್ರು ನಿಂಗೆ ಏನ್ ಬೇಕು ಅಂತ ಮುತ್ತಂತ ಮಕ್ಳು ಬೇಕು ಅಂತ 2 ಮಕ್ಳು ಸಿಕ್ಕ ನಂಗೆ, ಅದಕ್ಕೆ ನಾನು ದುಡ್ಡಿಗೆ ಆಸೆ ಪಡೋದಿಲ್ಲ. ನೀನ್ ದೊಡ್ಡ ಪಾದ ಬಿಟ್ಬೇಡ, ಇಬ್ರು ಸೆಂಡ್ ಆಗೋಣ, ನೀನ್ ಮಗಳು ಹೋಗ್ಬಿಟ್ಟು ಅಂತ ತಡಿಪ. ಕಾಣಿಕೆ ಡಬ್ಬಿ ಬೇಗ ಕೊಡಯ್ಯ, ಒಂದ್ ನಂತರ ಡಬ್ಬ ಕೊಡ ಬಂದಲ್ಲ. ದುಡ್ಡು ಹೇಳ್ಬಿಟ್ಟು ಬಟ್ ಯಾರು ಸಹಕಾರ ಮಾಡೋದಿಲ್ಲ. ಅರ್ಥ ಆಗತ್ರ? ನಿಮ್ಮ ಊರಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಿದ್ರೆ, ಒಂದು ಧಾರ್ಮಿಕ ಕ್ಷೇತ್ರ ಇದ್ರೆ, ಏನೋ ಪುಣ್ಯ ಕೆಲಸ ಮಾಡ್ತಿದ್ರೆ ಅದಕ್ಕೆ ಕಲ್ಲೇಸೆ ಬದ್ದು ಅದನ್ನ ಉದ್ಧಾರ ಮಾಡಕ್ ಪ್ರಯತ್ನ ಪಡಿ. ಇಲ್ಲ ಏನು ಮಾಡಕ್ಕಾಗಿಲ್ಲ ಅಂದ್ರೆ ಭಾವಿಸ್ಕೊಂಡೀರಿ. ಮುಂದೊಂದ್ ದಿನ ಏನ್ ಮಾಡ್ತಿರೋ ಪ್ರತಿಫಲ ನಿಮ್ಮ ಮಕ್ಕಳಿಗೆ ಅದು ಇಕ್ಕಿದ್ದೆ. ಒಂದು ಧಾರ್ಮಿಕ ಕ್ಷೇತ್ರ ಎತ್ತಿರಿ, ಮುಂದೊಂದು ಇದ್ದೇ ಇರುತ್ತೆ. ಇನ್ನು ನನ್ನ ಈ ಫೋಟೋ ಹಾಕೊಂಡು ಬಂದು ಅವರು ಮೇಬಲ್ ಬಂತ ಜಮಖಂಡಿಂದ ಬರ್ತಾನೆ, ವಸ್ತುಮಾನ್ ಜನ ಮಾತು ಬರುತ್ತೆ, ಅವನ ನನ್ನ ಫೋಟೋ ಹಾಕೋದು. ನಿಮ್ಮ ತಂಗಿ ಮೇಬಲ್ ಬಂತ ಜಮಖಂಡಿಂದ ಬರ್ತಾನೆ, ಮಗನ ಮಾತು ಬರುತ್ತೆ ಅಂತ ಎಲ್ಲ ಕಡೆ ಫೋಟೋ ಹಾಕೋದು ಮುಂದೆ ಅವನೇ. ಅರ್ಥ ಆಗತ್ರ? ಕೈಗಿಸ್ಕೋಬಾರ್ದು ಅಂತ ನನ್ನ ಭಾವನೆ. ಈಗ ನಿನ್ ಮಕ್ಳು ಇರೋದಿಲ್ಲ, ನಾನು ಬಡವ, ನನಗೆ ನಾನು ಕೇಳ ದೇವ್ರು ನಿಂಗೆ ಏನ್ ಬೇಕು ಅಂತ ಮುತ್ತಂತ ಮಕ್ಳು ಬೇಕು ಅಂತ 2 ಮಕ್ಳು ಸಿಕ್ಕ ನಂಗೆ, ಅದಕ್ಕೆ ನಾನು ದುಡ್ಡಿಗೆ ಆಸೆ ಪಡೋದಿಲ್ಲ. ನೀನ್ ದೊಡ್ಡ ಪಾದ ಬಿಟ್ಬೇಡ, ಇಬ್ರು ಸೆಂಡ್ ಆಗೋಣ, ನೀನ್ ಮಗಳು ಹೋಗ್ಬಿಟ್ಟು ಅಂತ ತಡಿಪ. ಕಾಣಿಕೆ ಡಬ್ಬಿ ಬೇಗ ಕೊಡಯ್ಯ, ಒಂದ್ ನಂತರ ಡಬ್ಬ ಕೊಡ ಬಂದಲ್ಲ. ದುಡ್ಡು ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಸೀರೆ ಕೊಡ್ತೀನಿ, ಕಾಲ ಇಸ್ಕೊಂಡು ದೇವಸ್ಥಾನ ದೇಣಿಗೆ ಹಾಕಿದ್ರೆ ಯಾರು ಬೇಕಾದ್ರೆ ಹಾಕ್ಬೋದು. ಊಟ ಬರ್ತೀನಿ ಜನ ಬನ್ನಿ. ಕೇವಲ ಒಂದು ನಾಳೆ ಕೊಡ್ತೀನಿ, ಬನ್ನಿ ಎಲ್ಲ ಬನ್ನಿ. ತಂಗಿ ಬಾ, ಮತ್ತೆ ಬಾ, ಬಾಬುಗಳು ಬಾ, ಬಾ ಮಗಳ ಮಾತಾಡ್ತೀನಿ. ಎಳ್ಳೆ 2 ಎಣ್ಣೆ ಒಂದು ನನಗೆ ಕೊಡು, ಒಂದ ಸಿಲಿಂಡರ್ ಕೊಡು, ಚೆನ್ನಾಗಿ ತಮ್ಮಂದೆ ಕೊಡು ಬಾ. ಇವಾಗೆಲ್ಲ ಕರ್ಕೆ ಶಿವ ಬನ್ನಿ, ಶಿವ ಬನ್ನಿ, ಶಿವ ಬನ್ನಿ, ನಾನು ಕೊಡ್ತೀನಿ. ನಾನೇ ಎಲ್ಲರೂ ಬರ್ತೀನಿ, ಕೆಳ ಬನ್ನಿ, ಶಿವ ಬನ್ನಿ, ಬನ್ನಿ 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 ತಂಗಿ ಬಾ, ಬನ್ನಿ ಬನ್ನಿ ತಂಗಿಯರ ಬನ್ನಿ. ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಬಂದು ಸಹಾಯ ಮಾಡ್ಬೋದು. ನಾಳೆಯಿಂದ ದೇವಸ್ಥಾನ ಮೇಲೆ ಪಾಯ ಶುರುವಾಗುತ್ತೆ. ಎಷ್ಟೋ ಜನ ಭಕ್ತರಿಗೆ ತೊಂದರೆ ಆಗುತ್ತೆ ಅಂತ ಕಾರಣಾಂತರದಿಂದ ಮೇಲೆ ದೇವಸ್ಥಾನ ಮಾಡ್ತಾ ಇರ್ತೀವಿ. ನೆನಪಿರ್ಲಿ ನಿಮ್ಗೆ, ಕೆಳಗಡೆ ಪಾರ್ಕಿಂಗ್ ಇರೋದಿಲ್ಲ, ರಸ್ತೆ ವ್ಯವಸ್ಥೆ ಇರೋದಿಲ್ಲ, ಆಲ್ಟಿಂಗ್ ಇರೋದಿಲ್ಲ. ಹಂಗಾಗಿ ಮೇಲೆ ರಸ್ತೆ ಸುಗಮ ನಡೀಲಿ. ನೀವು ಬರೋಂತ ಕಾಯಿಲೆ ಇರೋದು, ನೀವು ಚೆನ್ನಾಗಿರೋದು ಬಂದ್ಬಿಡ್ತೀರಿ. ಪೇಷಂಟ್ಗಳು ಕೈ ನೋವು ಕಾಲ ಇದ್ದಾರೆ, ಬರೋಕ್ಕೋಸ್ಕರ ಸರಾಗ ನಡೀಲಿ ಅಂತ ಮೇಲೆ ದೇವಸ್ಥಾನ ಮಾಡ್ತಿದ್ದೀವಿ. ಮತ್ತೊಂದು ನಿಮ್ಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಜಾತಿ ನಿಂದನೆ ಅದರಿಂದನೇ ಹಂಗೆ ಗಲಾಟೆ ಕಾರಣ ಇರುತ್ತೆ. ಎಲ್ಲಾ ಕಾರಣದಿಂದ ದೇವಸ್ಥಾನ ಮೇಲೆ ಮಾಡ್ತಾ ಇರ್ತೀವಿ. ದಯವಿಟ್ಟು ಸಹಕರಿಸಿ, ಮೇಲೆ ದೇವಸ್ಥಾನ ಆಗ್ತಾ ಇರುತ್ತೆ. ಅಕ್ಕ ಅವನಿಲ್ಲ, ಕುಮಾರ್ ಇವನಿಲ್ಲ, ನಾಯಿ ನೋಡ್ಕೊಳ್ಳೋಂತವನಿಲ್ಲ. ಕುಮಾರಣ್ಣ ನೀನೇ ಹೋಗ, ಬನ್ನಿ ಅಮ್ಮ ಹೇಳಿದ ಅದೇ ಕೇಳಿ. ನೀವೆಲ್ಲ ಬಂದು ಮಗ ಅಡ್ಬೇಡಿ ಮಾತು ಪತ್ತವಿಂದ ನೀವು ಕೇಳೋದಲ್ಲ. ಅವ್ನು ಕೇಳ್ತಾ ಸುಮ್ಕಿರ, ಅವ್ರಿಗೂ ಮರ್ಯಾದೆ ಕಳಿತಿಯಲ್ಲ. ಮದುವೆ ಆಯ್ತಾ ಒಂದು ಮಗ ಇದ್ದಾನೆ, ಎಂಟಿಯಲ್ಲಿ ಸಾಕು ಒಂದೇ ಮತ್ ಮದುವೆ ಆಗ್ತಿಯಲ್ಲ. ಬನ್ನಿ, ಏನಾಗಲ್ಲ, ಹೆದರಿಕೆ ಬೇಡ. ಇರೋ ಜೀವನ ಮಾಡ್ತಾ ಬೇಡ. ನಾಯಿ ಬೊಗಳ್ತಾ ಇರ್ತ, ನಾಯಿ ಕೆಲಸ ಏನು ಬೊಗಳದೇ. ನನಗೂ ಎಷ್ಟು ಜನ ಅಂತಾರೆ, ನಿನ್ ಕೆಲಸ ನೀವು ಮಾಡ್ತಾ ಇರು, ಹೇಳ್ತೀನಿ ಏನ್ ಮಾಡ್ಬೇಕಂತ. ಬನ್ನಿ ಬನ್ನಿ, ಕೇಳಿ ಬನ್ನಿ, ಕೇಳಿ ಬನ್ನಿ, ಕೇಳಿ ಬನ್ನಿ, ಎಲ್ಲ ಬನ್ನಿಯಪ್ಪ, ಬನ್ನಿ ಬನ್ನಿ, ಸಾಕಾಗ್ತಾರ ಬನ್ನಿ, ಊಟ ಕೊಡ್ತೀವಿ ಬನ್ನಿ, ಬನ್ನಿ ಅಮ್ಮ ಬನ್ನಿ. 50 ಸಲ ಮಾಡ್ತೀನಿ, ಕಾಳಿ ಬೆಳಕಿಂದಿದ್ದು.
ಎಷ್ಟು ಬೆಳಗ್ಗೆ ಅಂತ ನಿಂತೊಳಗೆ ನಮ್ಮ ಅಮ್ಮನ ಬೆಳಗಾವಳು ನಮ್ಮ ಅಪ್ಪಗಾರ ಏನು ಮಾಡೋಣ ಎರಡು ಮಿಸ್ ಆಗಿದ್ದೀನಿ ಪಾಯಿಂಟ್ ಮಾಡಿ ನೀರು ಬರ್ಲಿಕ್ಕ ತೋಟದಾಗ ಸಾಕಷ್ಟು ನೀರು ಬರ್ತವೆ ತರಕ್ಕೆ ಇಷ್ಟಬೇಡ ನಮ್ದರ್ನ ಯಾರು ಕೈ ಬಿಟ್ಟಿಲ್ಲ ಎಷ್ಟೋ ಜನ ನಮ್ದವ್ರ ಪಾಲೆ ಅಕ್ಷಯ ಪಾತ್ರದ ಹಾಕಿದ್ದಾರೆ ನಂಬ್ಕೊಳ್ಳಿ. ಆಮೇಲೆ ನೀರು ಬಂದ್ಮೇಲೆ ದುರಂಕಾರ ಮಾಡಬೇಡಿ, ಕೆಲಸ ಆದ ದುರಂಕಾರ ಮಾಡಬೇಡಿ. ಅಂದಾಜು ಲೈವಲ್ಲಿ ಹಾಕ್ಬಿಡ್ತೀನಿ. ಆದ್ಮೇಲೆ ಕೆಲಸ ಆದ್ಮೇಲೆ ಜಂಬ ಮಾಡಬೇಡಿ, ದಯವಿಟ್ಟು ಜಂಬ ಮಾಡಿದ್ರೆ ದಂಡಮ್ ದಶಗಣಮ್ ಎರಡು ಇರುತ್ತೆ. ನೀರ್ನ ಪಾಯ ನೀರೆಲ್ಲ ಬಂದ್ಮೇಲೆ ಒಂದ್ ದಿವಸ ನೀರು ತಗೊಂಡ್ ಬಂದು ಅಮ್ಮ ಒಂದು ಬಾಟ್ಲಿ ಕೊಟ್ಟಾಗವ ಅದು ಪುಣ್ಯ ಮಾಡಿ ಅದ್ರಲ್ಲೊಂದ್ಸ ಪುಣ್ಯ ಮಾಡ್ತೀನಿ ಅಮ್ಮಗೆ ಆಯ್ತಾ. ಬಾ ಮಮ್ಮಿ ಬಾ, ಬನ್ನಿ ಬನ್ನಿ ಬನ್ನಿ, ಬಾರ ಕಳಿಸ್ಬರ್ರಿ. ಕಳ್ಳಿ ಕಳ್ಳಿ ನೋಡಿ ಪ್ಲೇಟ್ ಕಳ್ಳಿ ಒಕ್ಕ ಆಶೀರ್ವಾದ ಮಾಡು, ನೋಡಿ ಯಾರು ಅವ್ರನ್ನ ಕಲ್ ಮೇಲೆ ಕುಂಡಿಸಿ ಅರ್ಧ ಆಗುತ್ತಾ. ಬ್ಯಾಗ್ಗಳನ್ನ ಎಲ್ಲ ಕೆಳಗಿಡಿ, ಏನ್ ಬರವಾಗಿಲ್ಲ ಅವ್ರ ಕಡೆ ಬಂದು ಪ್ರಸಾದ ಕೊಡಿ. ಬನ್ನಿ 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 ಬಾನ ಬಂದ್ರೆ ನೋಡು ಬಾನ ಪ್ರಕಾಶ್ ಚೆನ್ನಾಗಿರ್ಲಿ ದೇವರು ಚೆನ್ನಾಗಿ ಇಟ್ಟಿರ್ಲಿ. 100 ಜನಕ್ಕೆ 1000 ಜನಕ್ಕೆ ನೀವು ಚೆನ್ನಾಗಿ ಎಲ್ಲರಿಗೆ ಬೈತೀನಿ, ಆಶೀರ್ವಾದ ಮಾಡಿ. ಬೈತಂದ್ರೆ ಇಲ್ಲ, ತಪ್ಪು ಮಾಡಿದ್ರೆ ಬೈಲೇಬೇಕು. ಇಲ್ಲ ಏನೂ ಆಗಲ್ಲ. ತಂದೆ ತಾಯಿ ತಪ್ಪು ಮಾಡಿದ್ರೆ ತಂದೆ ತಾಯಿ ಮಕ್ಕಳಿಗೆ ಹೊಡಿಯಲ್ವಾ, ಬೈಯಲ್ವಾ? ಇಂಥ ಅಕ್ಕನಂತ ಆಶೀರ್ವಾದ ನಂಗೆ ಸದಾಕಾಲ ಇರಲಿ. ಇಂಥ ಅಕ್ಕನಂತ ಈಗ ಇಂಥ ಮಗಳು ಬೇಡ. ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ. ಒಂದು 25 ವರ್ಷದಿಂದ ನಾನು ದೈವಲೆಲ್ಲ ಆಗುತ್ತೆ ಮನೆ ಅಲ್ಲಿ ಒಬ್ಬರು ಒಂದೇ ಕೊಡ್ಬೇಕು. ಇಲ್ಲ ಅಲ್ಲ ಅಲ್ಲಿ ಕೊಡಿ. ಇಲ್ಲ ಇಲ್ಲ ಕೊಡಲ್ಲ. ಒಂದು ಮಾತು ಕೊಡೋಣ, ಹೇಳ್ಬೇಡ. ಹೊಟ್ಟೆ ತುಂಬ ಕಣ ಕೊಡಿ. ಅದನ್ನ ಬಗ್ಗೆ ಹಿಂಗೆ ಹೆಂಗೆ ಗೊತ್ತಾಗಲ್ಲ, ಓದಿರ್ತಾಳೆ ಬೇಕಾದ್ರೆ ಮತ್ತೆ ಇಸ್ಕೊಂಡ್ರೆ ಮಕ್ಕಳ ಕಮ್ಮಿ ಬೈಕಬಿಡಿ. ಬಾಮಲ್ಲಿ ಹಿಂದೆ ಕೊಡ್ತೀನಿ ಅಮ್ಮ, ಸಾಕಮ್ಮ ನೀವು ಕುತ್ಕೋ ಮಗಳೇ. ಅಮ್ಮ ಹೋಗಿ ಕುತ್ಕೊಳ್ಳಿ, ಕಮ್ಮಿ ಕುತ್ಕೊಂಡ ಇಲ್ಲಿ ಸಿಮೆಂಟ್ ಕುತ್ಕೋ ಏನಾಗಲ್ಲ. ಬಾ ಒಳ್ಳೆಯ ಕುತ್ಕೋ. ಆಯ್ತು ಇವಾಗ ಬಾ. ನೀವು ಇದು ಹಂಗಿಲ್ಲ, ಮಕ್ಕಳಲ್ಲಿದ್ದಾರೆ. ಬೇರೆ ನೋಡ್ಕೊಂತೀನಿ ನಾನು. ಬಾ ಕೊಡ್ಬೇಡಿ ಬಾ. ಪ್ಲೇಟ್ ಒಬ್ರು ಒಂದೇ ಕೊಡಿ, ಹೇಳ್ಕೊಬೇಡ. ಮೈಕ್ ಕೊಡಿ ಸರ್, ಮೈಕ್ ಮೈಕ್ ಪಂಚೆ ಬೇರೆ ಬಿಡುತ್ತಲ್ಲ, ಆಗಲ್ಲ ಮಾನ ಮಾಡಿದ್ರು ಪಂಚೆ. ಬಾನ ಬಂದ್ರ ಅವರು ಬಾನ ಪ್ರಕಾಶ್ ಕಡಿಯಲ್ಲಿ ಆಗಲಿ ಪ್ಲೇಟ್ ಕೊಡಿ. ನೀವೆಲ್ಲ ಪಟಾಕಿ ಹೊಡಿತೀರಿ, ಕೇಕ್ ಕಟ್ ಮಾಡ್ತೀರಿ, ಕಂಡ ಮನೆಗೆ ಎಣ್ಣೆ ಕುಡಿದು ಎಸಿತೀರಿ. ರಾತ್ರಿ 11 ಗಂಟೆ ಒಂದಾಗಿ ಕೇಕ್ ಕಟ್ ಮಾಡಿ 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 ಜಗಳ ಆಡ್ತೀರಿ, ಕೇಕ್ ಹೊಡಿತೀರಿ. ಅಲ್ಲಿ ಚೀಟಿ ತುಡಿಸ್ಕೊಂತೀರಿ, ಬಂಗಾರ ಚೇಂಜ್ ಮಾಡ್ಕೊಂಡು ಉಮಗಾಡ್ ಕೊಟ್ಟರು ಅಂತ ಗಲಾಟೆ ಮಾಡ್ತೀರಿ, ಚೀಟಿ ದುಡ್ಡು ಒಂದಾಗ್ತೀರಿ. ಇದೆಲ್ಲ ಮಧ್ಯೆ ಇಂಥ ತಂಗಿಯರು ಇಂಥ ತಮ್ಮಂದರು ಕಂಡ್ರೆ ಭಾಳ ಖುಷಿ ಆಗುತ್ತೆ. ಇದೇ ವ್ಯವಸ್ಥೆ 4 ಜನಕ್ಕೆ ಅನ್ನ ಹಾಕಿ ಪುಣ್ಯ ಬರುತ್ತೆ ಅಂತ ಇಲ್ಲಿ ಬದಲು ತಂಗಿ ಮನಸ್ಫೂರ್ತಿಯಾಗಿ ಗೌರವ ಕೊಡೋಣ. ನಿಮ್ಮ ಕೈ ಕಾಲು ನೆಟ್ಟಿದ್ದೀನಿ, ಮನಸ್ಸು ಸರಿ ಒಂದು ಕ್ಲಾಸ್ ಹಾಕ್ಬಿಡಿ. ಯಾರೊಂದು ಆಗಲ್ಲ, ಮಂದಿ ಬೇಜಾರು ಮಾಡ್ಕೊಂಡು ನೀನು ಅಂತಾರೆ. ನಾನು ಜನಸೇವೆ ಮಾಡಿ ನನಗೆ ಯಾವನು ಬಹುಮಾನ ಕೊಟ್ಟಿಲ್ಲ, ಬ್ಯಾಡ್ ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇಂಪ್ರೂವ್ ಆಗ್ಬೇಕು ಆಸೆ ಇದ್ರೆ ಬಿಗ್ ಬಾಸ್ ಬಹುಮಾನ ಬಾ ತಂಗಿ. ನಿನಗೆ ಕಲ್ಕೊಂಡು ನಿಮ್ಮ ಹೆಂಡತಿಗೆ ಇಬ್ಬರು ಇಬ್ಬರು ಹುಡ್ಕೊಳ್ರಿ. ಬಾ ತಂಗಿ ತೆಗಿವ, ನಿನಗೂ ಬಾ ಮಕ್ಕಳೇ. ಈ ತಂಗಿ ದೇಣಿಗೆ ಅಂತ ಹೇಳ್ತಿದ್ದೆ, ದೇವಸ್ಥಾನ ದೇಣಿಗೆ ಕೊಟ್ಟಲು ಅಂತ. ಇದರಿಂದ ಸಾಕಷ್ಟು ಉದ್ದಾರ ಇದ್ದಾರೆ. ಬೋನ್ ಹುಡ್ಕೊಳ್ಳಿ, ಡೇಟಾ ಹುಡ್ಕೊಬೇಡಿ, ಉಪಯೋಗಿಸ್ಕೊಳ್ಳಿ. ತಂಗಿ ನಾನು ಏನು ಮಾಡ್ಬೇಕು ಬಗ್ಗೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಊಟ ಮಾಡ್ತಾರ್ಕಂದ ಹೋಗಿ ಕುತ್ಕೊ, ಮನೆ ಊಟ ಮಾಡಕ್ಕಮ್ಮ. ಖಾಲಿ ಆಮೇಲೆ ಬೀಳಂತ, ಊಟಕ್ಕೆ ಖಾಲಿ ಬೀಳ್ಬಾರ್ದು. ಹೋಗಿ ಮಗಳೇ, ಅದೆಲ್ಲ ಸುಮ್ಮನೆ ಸುಳ್ಕಲ್ ಮಗಳೇ. ಖಾಲಿ ಬೀಳೋದು, ಕೈ ಬೀಳೋದು ಭ್ರಮೆ.
ದುಡ್ಡು ಹೊಸ ಒಲೆ ಕೊಡ್ತೀನಿ ನಿನಗೆ, ಮಗು ಹಾಕ್ತಾರೆ ಕಾಯಿ ಬೆಳೆ ಗೊತ್ತಾವಳಲ್ಲಿ 50,000 ಕೊಡಿಲಿ ಮಗಳ ತಂಗಿ. ಈ ಖಾಲಿ ಬೀಳೋದು ಕೈ ಬೀಳೋದು ನಂಗೆ ಇಷ್ಟ ಆಗಲ್ಲ. ನಂಗೆ ಉದ್ಧಾರ ಆದೀನಿ ಇನ್ನೂ ಭಾಳ ಖುಷಿ ಆಗುತ್ತೆ, ನಂಗೆ ಸಹಾಯ ಆಯ್ತು ಇನ್ನೂ ಖುಷಿ ಆಗುತ್ತೆ. ನಾನು ಮಾಡಿದ್ರೆ ಕೆಲಸಕಾರ ಏನೋ ಸಿಗುತ್ತೆ. ಬಂದೆಲ್ಲ ಖಾಲಿ ಬಿದ್ದು ಹೋಗಿ ಬರೋದು ಅಲ್ಲ. ನಾನು ಅಷ್ಟೊಂದೆಲ್ಲ ಈ ಮಾಟ ಮಾಡೋದು ಕಟ್ಟಾಯ ಕಟ್ಸೋದು ಅವೆಲ್ಲ ನಾನು ಒಪ್ಪಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆಗಿಂತ ಮಾಡೋ ಕೆಲಸ ಮೇಲೆ ನಂಬಿಕೆ ಜಾಸ್ತಿ. ದೇವ್ರು ನಂಬ್ತೀನಿ, ಹಂಗಂತ ದೇವ್ರಿಗಿಂತ ಕುತ್ಕೊಂಡು ಚಿತ್ರ ಆಡಬಾರ್ದು ಅಂತ ಕರೆಕ್ಟಾಕಂದ. ನನ್ನ ತಂಗಿ ಹಚ್ಚ ಸಾಕು ನನಗೆ ಅಲ್ವಾ. ನೋಡಿ ಎಷ್ಟು ಪ್ರೀತಿನ ಬಂದು ಅನ್ನ ಹಾಕ್ತೀನಣ್ಣ ಅಂತ ಬಂದಿದೆಯಾ. ಇವರೆಲ್ಲ ಅದೇ 10 ರೂಪಾಯಿ, ಅದೇ 100 ರೂಪಾಯಿ ಇದ್ರೆ ಗೋಬಿ ಮಂಚೂರಿ, ಪಾನಿಪುರಿ, ಚೇಣಿ ಪರೋಡ, ಐಸ್ ಕ್ರೀಮು ಅಲ್ಲಿ ಹಾಕ್ಲೇಬೇಕು. ಅವರು ಹಿಂದೆ ಹಾಕ್ತಾರಲ್ಲ ಅದನ್ನು ಟೇಸ್ಟ್ ಇರುತ್ತೆ ಅಂತ ತಿಂತಾರೆ, ಅನ್ಸಾಕಿರ್ತಾರಲ್ಲ ಅಂತ. ಜಾತೀಯತೆ ಮೊದಲೇ ಇಲ್ಲ ಇಲ್ಲಿ ಈ ಕ್ಷೇತ್ರ. ಜಾತೀಯತೆ ಅದೇ ಕೊಡ್ತೀನಿ ನಾನು. ಜಾತಿ ಧರ್ಮ ನಿಂದನೆ ಏನಿಲ್ಲ ಇಲ್ಲಿ. ದೊಡ್ಡದು ಸಾವುಕಾರ ಎಲ್ಲ ಮನೇಲಿ. ಯಾಕಂದ್ರೆ ಎಂಥ ಮೆರೆದನು 6 ಅಡಿ 3 ಅಡಿ ಗುಂಡಿಗೆ ಉಣ್ಣೋದು, ಉಣ್ಬೇಕಾದ್ರೆ ಒಂದು ಗ್ರಾಮ್ ಬಂಗಾರ ಪಕ್ಕಿಡಲ್ಲ. ಇರಮಂಟ ಚೆನ್ನಾಗಿದೆ ಅಷ್ಟು ನಾನು ಹೇಳೋದು ನಿಮಗೆ. ಅಂದತ್ರೆ ಇನ್ನೊಮ್ಮೆ ಹೇಳ್ತೀನಿ, ದೊಡ್ಡ ಪವಾಡ ನಡೆಯುತ್ತೆ ನಂಬಿಕೆಯಿಂದ ಮಾತ್ರ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ, ನಂಬಿಕೆ ಇದ್ರೆ ಗಾಡಿ ಪಾಸ್ ಆಗ್ತಾರೆ ಸ್ಟಿಕ್ಕರ್. ಆಕ್ಸಿಡೆಂಟ್ ಆದರೂ ಏನೂ ಆಗೋದಿಲ್ಲ ಅಂತ ಬಂದು ಹೂ ಕೊಡಿಸ್ತಾರೆ. ಇವತ್ತು ಕೊಡ್ಸೇ ನೋಡಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ನಂಬಿಕೆ ಇದ್ರೆ ಮನೆಗೆ ತೋಟಕ್ಕೆ ಕಟ್ಟಕಾಯಿ, ಹಸು ಹಾಲು ಕೊಡ್ತಿಲ್ಲ ಅಂದಿರ್ ಗೊತ್ತಿಲ್ಲ ಅಂದ್ರೆ. ನಂಬಿಕೆ ಇದ್ರೆ ಮತ್ತೆ ಬನ್ನಿ, ನಂಬಿಕೆ ಇಲ್ಲ ಅಂದ್ರೆ ಮನೆಗೆ ಹೋಗಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಇಲ್ಲಿಂದ ಒಂದು ಕಲ್ಲು ಮಣ್ಣು ತಗೊಂಡೋಗಿ ಅನುಭವಿಸಿ ನಾವು ಜವಾಬ್ದಾರ. ಇಲ್ಲಿಂದ ಏನು ತಗೊಳಂಗಿಲ್ಲ, ಒಂದೇ ಒಂದು ತಗೊಂಡೋಗ್ಬೇಕು. ಭಕ್ತಿನ ಅಕ್ಕಿ ಬೆಲ್ಲ ಅಕ್ಕಿ ತಗೊಂಡೋಗ್ಬೋದು, ಕಲ್ಲು ಮಣ್ಣು ತಗೊಂಡೋಗಿಲ್ಲ. ತಗೊಂಡೋಗಿ ಸಾಕಷ್ಟು ಅನುಭವಿಸಿದ್ದಾರೆ. ಮೊನ್ನೆ ಹಾಕಿದ್ದೀನಿ ಗುರುವಾರ ವಿಡಿಯೋ ನೋಡಿ, ಕಲ್ ತಗೊಂಡೋಗಪ್ಪ ಕಾಲ್ ಕಟ್ಟಿದ್ದಾರೆ. ಇನ್ನು ಹಂಗೂ ಅಂದ್ರೆ 6 ತಾರೀಕು ವಿಡಿಯೋ ತಗೊಂಡು, ಡಿಸೆಂಬರ್ 6 ತಾರೀಕು ಜನವರಿ 6 ತಾರೀಕು ವಿಡಿಯೋ ನೋಡಿ ಬೈಸತ್ ತಗೊಂಡೋಗಿ ಮಾತಿದ್ದವರಿದ್ದಾರೆ. ನಾವು ಎದುರಿಸ್ತಿಲ್ಲ. ಹೆಣ್ ಕೆಲವರಿಗೆ ಯಾರೋ ಒಂದು ನೊಕ್ಕ ಬಂದಿತ್ತೀಗ, ಮಗು ಆಯ್ತಂತೆ ಅಂತ ಬಿಚ್ಚಾಕ್ತಾರೆ. ಬಂದಿಗೆ ಈ ಜನ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಅಂತ ಬಿಚ್ಚು ಅಂತ ಹೇಳ್ತಾರೆ. ಡಾಕ್ಟರ್ ಅಂತ ಬಿಚ್ಚು ಅಂತ ಹೇಳಿದಾರೆ, ಬಂಗಾರ ಚೇನ್ ಬಿಚ್ಚು ಅಂತ ಹೇಳಲ್ವಾ. ಡಾಕ್ಟರ್ ಮೇಲೆ ಸುಳ್ಳು ಹೇಳೋದು. ನೆನ್ನೆಬ್ರು ಬಂದಿದ್ರು, ಇಲ್ಲಿ ಬಂದು ಮಗು ಮಾತಾಡುತ್ತಂತೆ, ಅಲ್ಲೋಗಿ ಅಂತರ ಬಿಚ್ಚಾಕಿ ತಂಗಿಗೆ ಮತ್ತೆ ಮಾತಿದ್ದು. ಇಲ್ಲಿ ದಂಡಂ ದರ್ಶನ ನಡೀತದೆ. ನಾವು ಕಾರಣಕರ್ತರಲ್ಲ. ಪರೀಕ್ಷೆ ಮಾಡಂಗಿದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ತಗೊಂಡೋಗಿ ಅಂಬಸ್ಕೊಳ್ಳೋದು. ನಾವು ಕಾರಣಕರ್ತಲ್ಲ ಅಂತಮ್ಮ. ಯಾವ ಧರ್ಮ ನಮ್ದು. ಒಂದು ಸಳ್ಳು ಕಡಿಯೋದಿಲ್ಲ, ಬೀಗನ ಹಾಕಲ್ಲ, ಬಾತು ಹಾಕಲ್ಲ. ನಂಬಿಕೆಯಲ್ಲಿ ಅಂದ ಹತ್ರ ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಸರಿ ಬಾ ಬಂಗಾರ ಹಾಕೋದಿಲ್ಲ. ಬರಬೇಡಿ ಎಂದಿಲ್ಲ, ಬರ್ರಿ ಅಂತ ಕರೆದಿಲ್ಲ. ಸಾಲ ಮಾಡ್ಕೊಂಡಾಗ ಬನ್ನಿ, ನಿಧಾನಕ್ಕೆ ಮನೆಗೆ ಹೋಗಿ. ಚಾಲಕರ ಬಗ್ಗೆ ಗಮನವಿರಲಿ. ಅವ್ನು ಡಗಡಗ ಡಕ್ ಹಾಕೊಂಡು ದಡ್ಡದ್ದು ಗೊತ್ತಾನೆ, ನಾನು ಚಾಲಕನೇ. ಡಕ್ ಮೆಲ್ಲಕ್ಕೆ ಹಾಕ್ಸಿ ನೀವು ಡ್ಯಾನ್ಸ್ ಮಾಡಕ್ ಹೋಗ್ಬೇಡಿ. ನಿಮ್ ಡ್ಯಾನ್ಸ್ ಮಾಡೋಕೆ ಹಿಂದಕ್ಕೆ ತಿರ್ಗಿ ನೋಡ್ದ ಅಂದ್ರೆ ಬಡ್ ಅಂತ ಮುಂದೆ ಕುದಿರಿ ಬಾಯ್ ಬಿಡ್ಕಂತೀರಿ. ಅವಾಗ ಹಾಸ್ಪಿಟ್ಲಲ್ಲಿ ಬೆಲ್ಲೇನ ಕಟ್ಬೋದು, ಕೈಕಾಲು ಕಟ್ಟರಾರು. ನಿಧಾನಕ್ಕೆ ಮನೆಗೆ ಹೋಗ್ರಿ. ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ, ಬೈ ಒಂದು ಅಂತರ. ನೋಡಿ, ನಾನ್ ವೆಜ್ ಆಗತ್ತಾ ನಾನ್ ವೆಜ್ ಆಗತ್ತಾ ಅನ್ನೋ ಪ್ರಶ್ನೆ ಬಿಟ್ಬಿಡಿ. ನಾನ್ ವೆಜ್ ಮಾಡಿ ನಾನ್ ವೆಜ್ ಆಗುತ್ತೆ. ಮಾಡಿದವ್ರ ಮನೆ ಪಾಯಸಕ್ಕೂ ಬರುತ್ತೆ, ಏನು ಕೊಡ್ದವ್ರ ಪ್ರೀತಿಗೂ ಬರುತ್ತೆ. ದೇವರಿಗೆ ಮಟನ್ ಆಗುತ್ತಾ ಚಿಕನ್ ಆಗುತ್ತಾ ಅವೆಲ್ಲ ಬಿಟ್ಬಿಡಿ. ಆಗುತ್ತೆ ಎಲ್ಲ ಗೊತ್ತಿಲ್ಲ, ನಾವು ಮಾಡ್ಕೊಂತೀವಿ. ನಾವು ಗೌಡ್ರು ನಮ್ಮ ಸಮುದಾಯ ಮಾಡ್ತೀವಿ. ಈಗ ಲಿಂಗಾಯತರು ಮಾಡಲ್ಲ, ಬ್ರಾಹ್ಮಣರು ಮಾಡಲ್ಲ, ಆಚಾರ್ಯರು ಮಾಡಲ್ಲ. ಅವನಿಗೆ ಹೋಗುತ್ತೆ ಪ್ರೀತಿಯ ಕರೆದ್ರೆ. ಪ್ರೀತಿಯಿಂದ ಕರೆದ್ರೆ ದೇವ್ರ ಮಟನ್ ಚಿಕನ್ ಬರೋದಿಲ್ಲ. ಯಾರನ್ನ ದೇವಿಕರ ಬರುತ್ತೆ, ಯಾರು ಕರೆಯೋದಿಲ್ಲ. ಯಾರನ್ನ ದೇವ್ರನ್ನ ಕಿಸೊಳಗೆ ಬರ್ತೀರ, ನಮ್ಮನೆ ಕೆಲಸ ಆಗಲಿ, ಕೆಲ್ಸಕ್ಕೆ ಬಾ ಅಂತ. ಕೆಲ್ಸಕ್ಕೆ ಕರಿಬೇಡಿ, ಮನೆ ಪ್ರೀತಿಯ ಕರಿ ನಿಮ್ಮ ಮನೆಗೆ ಬರುತ್ತೆ. ಮಟನ್ ಮಾಡಿದ್ರೆ ಮಟನ್ ಆಗುತ್ತೆ, ಚಿಕನ್ ಮಾಡಿ ಚಿಕನ್ ಆಗುತ್ತೆ. ಏನು ಮಾಡಿದವರು ಪ್ರೀತಿ ಹೋಗುತ್ತೆ. ಗ್ಲಾಸ್ ನೀರು ಕೊಟ್ಟಿಸ್ಕೊಳುತ್ತೆ, ಬ್ಯಾಡ್ ಮೆಸೇಜ್ ಮಾಡಿದ್ರೆ ಒಪ್ಕೊಳುತ್ತೆ. ಎಲ್ಲದೂ ಆಗುತ್ತೆ, ಎಲ್ಲದೂ ಆಗಲ್ಲ. ತೊಂಡ ಇಕ್ಕಲಿ